ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಾದಂಬರಿಯ ವಾಚನ ತಂತು ಎಸ್.ಎಲ್. ಭೈರಪ್ಪ ಅವರ ತಂತು ಕಾದಂಬರಿಯನ್ನು ವಾಚನ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ರವೀಂದ್ರ ಬಸವನಪುರಕ್ಕೆ ಬಂದಿದ್ದು, ದೇವಸ್ಥಾನವನ್ನು ನೋಡಿ ದೇವಸ್ಥಾನದ ಬಾಗಿಲಿಗೆ ಎಷ್ಟು ಖರ್ಚಾಗುತ್ತೋ ಅದನ್ನ ಕೊಡ್ತೇನೆ ಅಂತ ಚೆಕ್ಕನ್ನು ಕೊಟ್ಟು 5,000 ರೂಪಾಯಿಯನ್ನು ಕೊಟ್ಟಿರೋದು. ಆ ಹೊತ್ತಿಗೆ ಅಲ್ಲಿ ಸಣ್ಣದ ಅವನ ಬಾಲ್ಯದಲ್ಲಿ ಅಜ್ಜನವ್ರ ಜೊತೆ ಮನೆಯಲ್ಲಿ ಬೆಳೆದ ಅಣ್ಣಯ್ಯ ಅವರು ಬಂದು ಅವ್ರನ್ನ ನಾನೊಂದು ಸ್ಕೂಲ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಬಾ ಅಂತ ಕರೆದದ್ದು. ಅಲ್ಲಿವರೆಗೆ ನೋಡಿದ್ವಿ. ಅದಕ್ಕೆ ಅದರ ಮುಂದಿನ ಭಾಗ. ಇವನು ಇಳೆಯುವ ಹೊತ್ತಿಗೆ ಅಣ್ಣಯ್ಯ ಅಲ್ಲಿ ಕಾಯುತ್ತಿದ್ದರು. ಒಂದು ಮರದ ಕೆಳಗೆ ಸೈಕಲ್ ನಿಂತಿತ್ತು. ಅಲ್ಲಿಯೇ ಇದ್ದ ಸಂತಮಾಳದ ಪೆಟ್ಟಿಗೆಯ ಅಂಗಡಿಯಲ್ಲಿ ಕೊಚ್ಚಿ ಸಿದ್ಧವಾಗಿದ್ದ 4 ಹದವಾದ ಎಳೆನೀರಿತ್ತು. ಅವರು ಕೇಳಿದ ತಕ್ಷಣ ಅಂಗಡಿಯವನು ಬಂದು ಕುಕ್ಕಿ ಕೊಟ್ಟ. ಇವನಿಗೆ ಖುಷಿಯಾಯಿತು. ಒಂದಾದ ಮೇಲೆ ಒಂದರಂತೆ 2 ಕುಡಿದು ಇನ್ನು ಸಾಧ್ಯವೇ ಇಲ್ಲವೆಂದ ಮೇಲೆ ಉಳಿದ 2 ಅವರು ಕುಡಿದರು. ಅನಂತರ ತನ್ನ ಚೀಲದಿಂದ ಒಂದು ಚಿಪ್ಪು ಬಾಳೆಹಣ್ಣು ತೆಗೆದು, ಇದ ತಿನ್ನು, 4 ಮೈಲಿ ನಡಿಬೇಕು, ನಿನಗೆ ಬಿಸಿಲು ಅಭ್ಯಾಸವಿರೋಲ್ಲ, ಇಲ್ಲೇ ಊರೊಳಗೆ ಹೋಗಿ ಒಂದು ಕೊಡೆ ಇಸ್ಕೊಂಡು ಹೋಗೋಣ ಎಂದು ಅವರು ಇವನ ಇಟಾಚಿಯನ್ನು ಸೈಕಲ್ನ ಕ್ಯಾರಿಯರ್ಗೆ ಕಟ್ಟಿಕೊಂಡರು. ಅವರು ಬಿಸಿಲಿಗೆ ತಲೆಗೊಂದು ಚೌಕ ಸುತ್ತಿ ಸೈಕಲ್ ತಳ್ಳಿಕೊಂಡು ಹೊರಟರು. ಜೀಪುಗಳು ಓಡಾಡಬಹುದಾದ ಗಾಡಿ ರಸ್ತೆ ಪಕ್ಕದಲ್ಲಿ ಇವನು ಛತ್ರಿ ಹಿಡಿದು ನಡೆದ. ಮುಂದೆ 2 ಮೈಲಿ ನಂತರ ಏರು ಭೂಮಿ. ದೊಡ್ಡ ಮರಗಿಡಗಳ ಕಾಡಲ್ಲದಿದ್ದರೂ ಗುಚ್ಚಿಗಳಿಂದ ಹಸುರಾಗಿ ಕಾಣುವ ಮೇಲ್ಮೈ. 1 ಮೈಲಿ ಏರು ಭೂಮಿಯಾದ ಮೇಲೆ ಶಿಖರದಂತೆ ಎದ್ದು ನಿಂತ ಜೋಗಿ ಗುಡ್ಡ. ಅದರ ಮೈ ಮೇಲೆ ಆಲ, ಬೇವು, ಗೋಣಿ ಮರಗಳಿವೆ ಎಂದು ಅಂದಾಜಿನಿಂದಲೇ ಹೇಳಬಹುದು. ದೂರಕ್ಕೆ ನೀಲವಾಗಿ ಕಾಣುತ್ತಿದ್ದ ಅದು ಆಕಾಶದ ಬಣ್ಣದಿಂದ ನಿಗೂಢತೆಯನ್ನ ಸೂಚಿಸುತ್ತಿತ್ತು. ಆ ಬೆಟ್ಟ ಕಾಣ್ತದಲ್ಲ, ಜೋಗಿ ಬೆಟ್ಟ ಅಂತಾರೆ. ಈಗ ನಾವು ಅದರ ಎದುರು ನಿಂತಿದ್ದೀವಿ ಅಂತ ಇಟ್ಕೋ. ಅದರ ಎಡಕ್ಕೆ ಅಂದ್ರೆ ನಮ್ಮ ಬಲಕ್ಕೆ ನಮ್ಮ ಶಾಲೆ ಇರುವ ಹಾಲಕೆರೆ. ಅಂದ್ರೆ ನಾವು ಗುಡ್ಡ ಹತ್ತೋಲ್ಲ, ಆ ದಿಬ್ಬ ಹತ್ತಿ ಬಲಗಡೆಯಿಂದ ಇಳಿತೀವಿ. ಈಗಾಗಲೇ 1 ಮೈಲಿ ಬಂದು ಆಯ್ತಲ್ಲ, ಇನ್ನು 3 ಮೈಲಿ ಎಂದು ಅವರು ವಿವರಿಸಿದರು. ಎಷ್ಟು ದೂರವಾದ್ರೂ ಸರಿ, ನಾನು ನಡೀತೀನಿ. ಅವನ ಶಕ್ತಿ ಉತ್ಸಾಹಗಳು ಉಕ್ಕುತ್ತಿದ್ದವು. ಕಬ್ಬನ್ ಪಾರ್ಕಿನಲ್ಲೋ, ಲಾಲ್ಬಾಗಿನಲ್ಲೋ, ಜಯನಗರದ ಲಕ್ಷ್ಮಣರಾವ್ ಉದ್ಯಾನದ ಮಧ್ಯ ರಸ್ತೆಯಲ್ಲೋ ಗಾಳಿ ಸಂಚಾರ ಹೋಗುವಾಗ ಅದು ನಿಜವಾದ ನಡಿಗೆ ಎಂದು ಯಾವತ್ತೂ ಅನ್ನಿಸುತ್ತಿರಲಿಲ್ಲ. ಪಾರ್ಕ್ಗಳು ನಿಜವಾದ ಸಸ್ಯ ಎಂದು ಅನ್ನಿಸುತ್ತಿರಲಿಲ್ಲ. ರಸ್ತೆಯ ನೆಲ ಸಿಮೆಂಟಿನಿಂದ, ಪಾರ್ಕಿನ ಸಸ್ಯಗಳು ಮನುಷ್ಯ ಯೋಜನೆಯಿಂದ ಮೈಲಿಗೆಗಳಾಗಿವೆ ಎಂಬ ಭಾವದಿಂದ ಬಿಡುಗಡೆಯಾಗಲು ಸಾಧ್ಯವಿರಲಿಲ್ಲ. ಇದು ಸಾಚಾ ನೆಲ, ಸಾಚಾ ವಾತಾವರಣ ಅನ್ನಿಸಿತು. ಆದರೂ ಸುತ್ತಮುತ್ತ ಇರುವ ಬಯಲು ಬೋರೆಗಳಲ್ಲಿ ಬೇವು, ಹಲಸು, ಅತ್ತಿ, ಮಾವು, ಹಿಪ್ಪೆ ಮೊದಲಾದ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಬೇಕು. ತೇಗ, ಹೊನ್ನೆ, ಬೀಟೆಗಳಿಗೆ ಮಳೆ ಸಾಕೆ. ಸರ್ಕಾರ ಇದಕ್ಕೆ ಖಚಿತವಾದ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಬೇಕು ಎಂದುಕೊಂಡು ತುಸು ದೂರ ನಡೆದ ಮೇಲೆ ನನ್ನ ಪಾಡಿಗೆ ನಾನು ಏನೋ ಯೋಚನೆ ಮಾಡ್ತಿದ್ದೀನಿ, ಅವರನ್ನು ಮರೆತು ಎಂದು ಅರಿವಾಗಿ, ನೀವು ಎಲ್ಲಿ ಓದಿದ್ರಿ? ಓದಿದ ತಕ್ಷಣ ಇಂಥ ಶಾಲೆ ನಡೆಸಬೇಕು ಅನ್ನೋ ವಿಚಾರ ಹುಟ್ಟಿತಾ ಎಂದು ಕೇಳಿದ. ಮೈಸೂರಾಗ BSc ಮಾಡಿದೆ. ಅಲ್ಲೇ B.Ed ಮಾಡಿ ಸರ್ಕಾರಿ ಹೈಸ್ಕೂಲ್ ಆಗಿ ಟೀಚರ್ ಆಗಿ ಸೇರಿದೆ. ಆಮೇಲೆ ರಜಾ ಕೇಳಿ M.Ed ಓದಿದೆ. ಓದುವಾಗ ನಮ್ಮ ದೇಶಕ್ಕೆ ಎಂಥ ವಿದ್ಯಾಭ್ಯಾಸ ಬೇಕು ಅಂತ ತುಂಬಾ ಯೋಚನೆ ಮಾಡಿದೆ. ಚಿಕ್ಕ ವಯಸ್ಸಿನಿಂದ ವಿವೇಕಾನಂದರು ಅಂದ್ರೆ ನನಗೆ ತುಂಬಾ ಗೌರವ. ಅವರ ಪುಸ್ತಕಗಳನ್ನು ಮತ್ತೆ ಮತ್ತೆ ಓದುತ್ತಿದ್ದೆ. M.Ed ಮಾಡುವಾಗ ಮಹಾತ್ಮ ಗಾಂಧಿಯವರ ವಿದ್ಯಾಭ್ಯಾಸದ ಕ್ರಮವನ್ನು ವಿವರವಾಗಿ ಓದಿದೆ. M.Ed ಆದ್ಮೇಲೆ ನನ್ನನ್ನು ಹೆಡ್ ಮಾಸ್ಟರ್ ಆಗಿ ಹಾಕಿದರು. ಮಂಡ್ಯ, ಚಿಂತಾಮಣಿ, ತುಮಕೂರು 3 ಕಡೆ ಹೆಡ್ ಮಾಸ್ಟರ್ ಆಗಿದ್ದೆ. ನಮ್ಮ ದೇಶದ ಸಮಸ್ಯೆಗೆ ನಾವು ಕೊಡ್ತಿರೋ ವಿದ್ಯಾಭ್ಯಾಸ ಸರಿ ಇಲ್ಲ ಅಂತ ಖಚಿತವಾಗಿ ಅನ್ನಿಸ್ತು. ಹುಡುಗರು ಪುಸ್ತಕದ ಬದನೆಕಾಯಿ ಓದ್ತಾವೆ, ಆಮೇಲೆ ಕೆಲಸಕ್ಕೆ ಭಿಕ್ಷೆ ಬೇಡ್ತಾವೆ. ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ವಿದ್ಯೆ ಕೊಡಬೇಕು ಅನ್ನೋದೊಂದು. ಬೆಳೆಯೋ ವಯಸ್ಸಿನಲ್ಲಿ ಅವರಲ್ಲಿ ಆದರ್ಶ ತುಂಬುವಂತ ಮೇಷ್ಟ್ರು ಬೇಕು. ಮೇಷ್ಟ್ರೇ ಶಾಲೆಯ ಪಡಸಾಲೆಯಲ್ಲಿ ಸಿಗರೇಟ್ ಸೇದಿಕೊಂಡು ನಿಂತಿದ್ದರೆ ಹುಡುಗರಿಗೆ ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಹೇಳಿದರೆ ಏನ್ ಪರಿಣಾಮ ಆಗುತ್ತೆ? ಆದರ್ಶ, ಉತ್ಸಾಹ, ನಿಷ್ಠೆ ಇರುವಂತ ಉಪಾಧ್ಯಾಯರಿಲ್ಲದೆ ಎಂಥ ವಿದ್ಯಾಭ್ಯಾಸ ಮಾಡಿಸೋಕೆ ಸಾಧ್ಯ ಅನ್ನಿಸ್ತು. ಉಪಾಧ್ಯಾಯನೇ ಶಾಲೆ, ಉಪಾಧ್ಯಾಯನಿಂದ ಶಾಲೆ. ಮರದ ಕೆಳಗೆ ತರಗತಿ ನಡೆಸಿದ್ರೂ ಸರಿ ಅನ್ನಿಸ್ಬಿಡ್ತು. ಮೊದಲು ಅವನ ಗುಣ, ಸ್ವಭಾವ, ಆಶೆ, ಆಕಾಂಕ್ಷೆಗಳನ್ನು ಪರೀಕ್ಷೆ ಮಾಡಿ ಅಲ್ವೇ ಉಪಾಧ್ಯಾಯನನ್ನು ನೇಮಕ ಮಾಡ್ಕೊಳ್ಳೋದು. ಎಲ್ಲರಿಗೂ ಉಪಾಧ್ಯಾಯರಾಗೋ ಗುಣ ಇರೋಲ್ಲ. ಬೇರೆ ಕಡೆ ನೌಕರಿ ಸಿಗದ್ದಕ್ಕೆ ಈ ಜಾಬಿಗೆ ಬಂದಿರೋದೇ ಜಾಸ್ತಿ. ಇವ್ರನ್ನ ಕಟ್ಕೊಂಡು ಹೆಡ್ ಮಾಸ್ಟರ್ ಆದ ನಾನು ಶಾಲೆನ ಹೇಗೆ ಉದ್ಧಾರ ಮಾಡ್ಬೋದು? ನಾನು ಏನೇ ಹೇಳಕ್ ಹೋದ್ರು 3 ವರ್ಷ ಇರ್ತಾನೆ, ಆಮೇಲೆ ವರ್ಗವಾಗಿ ಹೋಗ್ತಾನೆ ಅಂತ ಮೇಲುನೋಟದ ನಟನೆ ಮಾಡ್ತಿದ್ರೆ ಹೊರತು ಯಾರು ಗಂಭೀರವಾಗಿ ತಗೋತಾ ಇರಲಿಲ್ಲ. ಸ್ವತಂತ್ರವಾಗಿ ನಾನೇ ಒಂದು ಶಾಲೆ ಶುರು ಮಾಡದಿದ್ರೆ ಇಂಥ ಯಾವ ಆದರ್ಶನೂ ಸಾಧಿಸೋಕೆ ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದೆ. ನಮ್ಮ ಉಪಾಧ್ಯಾಯರ ಸಮ್ಮೇಳನಗಳನ್ನು ಇದನ್ನು ವ್ಯಕ್ತಪಡಿಸಿ ಭಾಷಣ ಮಾಡಿದೆ. ಬರೆದು ಅಚ್ಚು ಮಾಡಿ ಹಂಚಿದೆ.
3 ವರ್ಷದಲ್ಲಿ 5-6 ಜನ ಉಪಾಧ್ಯಾಯರು ನನ್ನನ್ನು ಹುಡುಕಿಕೊಂಡು ಬಂದರು. ಎಲ್ಲ ಪ್ರಾಯಣದ ತರುಣರು, ಆದರ್ಶ ತುಂಬಿ ತುಳುಕೋವಂಥವ್ರು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಸಾಧಿಸದಿದ್ದರೆ ಜೀವನಕ್ಕೆ ಅರ್ಥವಿಲ್ಲ ಅಂತ ತಡಕಾಡ್ತಿದ್ದವರು. ಮದುವೆಯಾಗಿ ಸಂಸಾರದ ಗಾಣಕ್ಕೆ ಸಿಕ್ಕೋದು ಬೇಡ ಅಂತ ತೀರ್ಮಾನಿಸಿದ್ದವರು. ನಿಮಗೆ ಮದುವೆಯಾಗಿದೆಯೇ? ಅವನು ನಡುವೆ ಬಾಯಿ ಹಾಕಿ ಕೇಳಿದ. ಇಲ್ಲ, ನನಗೆ ಗೃಹಸ್ಥ ಜೀವನದ ಬಗ್ಗೆ ಯಾವತ್ತೂ ಆಕರ್ಷಣೆ ಇರಲಿಲ್ಲ. ಮೊದಲಿಂದಲೂ ಅಷ್ಟೇ. ವಿವೇಕಾನಂದರ ಪುಸ್ತಕ, ಜೀವನ ಚರಿತ್ರೆ ಓದಿ ಓದಿ ಅವರ ಹಾಗೆ ಇದ್ದು ಬಿಡಬೇಕು ಅನ್ನೋ ಆಸ್ತೆ ಹುಟ್ಟಿತ್ತು. ಮದುವೆಯಾಗಿದ್ದರೆ ಈ ತರ ಕೆಲಸ ಮಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಇದೇ ತರದ ಮನಸ್ಸಿನ ಹೆಂಗಸು ಸಿಗ್ಬೇಕು. ಸಿಕ್ಕಿದ್ರೂ ಅನ್ನ ಬಟ್ಟೆ ಹೊಂದ್ಸೋ ಜಂಜಡ, ಮಕ್ಕಳು ಮರಿ, ಮನುಷ್ಯನ ತ್ರಾಣನ್ನೆಲ್ಲ ಎಳ್ಕೊಂಡ್ ಬಿಡ್ತದೆ. ಅದೆಲ್ಲ ಯೋಚನೆ ಮಾಡಿದ್ದೆ. ಮುಂದೆ ಈ ಸ್ಕೂಲ್ ಹೇಗೆ ಶುರು ಮಾಡಿದ್ರಿ? ನಾವಿಷ್ಟು ಜನ ಸೇರಿ ಒಂದು ಶಾಲೆ ಶುರು ಮಾಡಬೇಕು. ಅದು ಗ್ರಾಮಾಂತರ ಪ್ರದೇಶದಲ್ಲಿ ಇರಬೇಕು. ಹಳ್ಳಿಯ ಮಕ್ಕಳನ್ನೇ ಹೆಚ್ಚಾಗಿ ತಗೋಬೇಕು. ಅವರಲ್ಲಿ ಚಾರಿತ್ರ್ಯ, ಕಾರ್ಯಕುಶಲತೆ ಬೆಳೆಸುವುದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಶೇಕಡವಾರು ಒಳ್ಳೆಯ ಫಲಿತಾಂಶವೂ ಬರಬೇಕು ಅಂತ ತೀರ್ಮಾನಿಸಿದೆವು. ಅಷ್ಟು ಹೊತ್ತಿಗೆ ನನ್ನ ಸಂಬಳದಲ್ಲಿ ಉಳಿಸಿದ್ದು 40,000 ರೂಪಾಯಿ ಇತ್ತು. ಅದೇ ಬಂಡವಾಳ. ಇನ್ನು ತಕ್ಕ ಜಾಗ ಬೇಕು. ಮುಂದೆ ದೊಡ್ಡದಾಗಿ ಬೆಳೆಯಬೇಕಾದ ಸಂಸ್ಥೆ. ದೊಡ್ಡ ಜಾಗವಿದ್ದರೆ ಒಳ್ಳೆಯದು ಅಂತ ತೀರ್ಮಾನ ಮಾಡಿದೆವು. ಎಲ್ಲಿಂದ ತರೋದು? ಯಾರ ಊರಲ್ಲಿ ಹುಡುಕೋದು? ಯಾವ ಊರಲ್ಲಿ ಹುಡುಕೋದು? 4-5 ಜನ ರಾಜಕಾರಣಿಗಳನ್ನು ಕಂಡು ಮಾತನಾಡಿದೆ. ಹೇಳಿದ್ದನ್ನೆಲ್ಲ ಕೇಳಿ, ಸರ್ಕಾರ ಜನರದ್ದು, ಇಂಥವೆಲ್ಲ ಸರ್ಕಾರ ಮಾಡಬೇಕು. ಸರ್ಕಾರದ ಹಂಗೆ ಬೇಡ, ಸ್ವತಂತ್ರವಾಗಿ ಮಾಡ್ತೀವಿ ಅಂದ್ರೆ ದುಡ್ಡು ಯಾರು ಕೊಡ್ತಾರೆ? ಬ್ರಿಟಿಷರ ಕಾಲದಲ್ಲಿ ಸರ್ಕಾರ ಬಿಟ್ಟು ಮಾಡಬೇಕು ಅಂತ ಮಹಾತ್ಮರು ಹೇಳಿದ್ ಸರಿ. ಈಗ ನಮ್ಮದೇ ಸರ್ಕಾರ ಇರುವಾಗ ನೀವು ಹಳೆ ದ್ವೇಷ ಇಟ್ಟುಕೊಂಡರೆ ಹೇಗೆ? ಬೇಕಾದಷ್ಟು ಜನ ಪ್ರೈವೇಟ್ ಸ್ಕೂಲ್ ಮಾಡಿಲ್ವಾ? ನೀವು ಶುರು ಮಾಡಿ. ನಾನು ಮೇಲೆ ಇನ್ಫ್ಲುಯೆನ್ಸ್ ಮಾಡಿ ಗ್ರಾಂಟ್ ಕೊಡಿಸ್ತೀನಿ ಅಂದ್ರು. ಸರ್ಕಾರ ಕಂಡ್ರೆ ದ್ವೇಷವಲ್ಲ, ಸರ್ಕಾರದ ಪಾತ್ರ ಬಹಳ ಸೀಮಿತವಾಗಿರ್ಬೇಕು. ಅದೇ ಸ್ವಾತಂತ್ರ್ಯ ಅಂತ ಅಲ್ವೇ ಮಹಾತ್ಮರು ಹೇಳಿದ್ದು ಅಂತ ನಾನು ಹೇಳಿದರೆ ಅವರ ತಲೆಗೆ ಹತ್ತಲೇ ಇಲ್ಲ. ಇದೇ ಸಂದರ್ಭದಲ್ಲಿ ಈ ಊರಲ್ಲಿ ಅಂದರೆ ಈ ಹಾಲು ಕೆರೆಯಲ್ಲಿ ನನಗೊಂದು ಸ್ವಲ್ಪ ಕೆಲಸವಿತ್ತು. ನನ್ನ ದೂರದ ನೆಂಟರು ಅವರ ಮಗಳಿಗೆ ಮದುವೆ ಕರೆದಿದ್ದರು. ಇಲ್ಲಿಗೆ ಬಂದೆ. ಆಗಿನ್ನು ತುಮಕೂರಿನಾಗೆ ಹೆಡ್ ಮಾಸ್ಟರ್ ಆಗಿದ್ದೆ. ಕೆಲಸ ಬಿಟ್ಟಿರ್ಲಿಲ್ಲ. ಈ ಊರಿಗೆ ಬಂದೆ. ಇಲ್ಲೊಬ್ಬರು ಹಳೆ ಕಾಲದ ಮುದುಕರು, ಕುರುಬಗೌಡ್ರು ಅಂದ್ರೆ ಗೊತ್ತಾ? ದಟ್ಟಿ ಸುತ್ತಿಕೊಂಡು ಹೆಗಲಿಗೆ ಒಂದು ಕಂಬಳಿ ಹೊದ್ದುಕೊಂಡು ಕೈಗೊಂದು ಊರುಗೋಲು. ಎಂಥ ಅನುಕೂಲಸ್ಥರಾದ್ರೂ ಅದೇ ಉಡುಪು. ಸೌದ್ರೆ ಗೌಡ್ರು ಅಂತ. ಓದು ಬರಹ ಇಲ್ಲ. ಆದರೆ ಕುಮಾರವ್ಯಾಸ, ಜೈಮಿನಿಗಳನ್ನ ರಾಗವಾಗಿ ಹೇಳಿ ಅರ್ಥ ಹೇಳಿಕೊಡುವಷ್ಟು ತಿಳುವಳಿಕೆ. ಅವರ ಪರಿಚಯವಾಯಿತು. ನನ್ನನ್ನ ಮನೆ ಕರೆದ್ರು. 70 ವರ್ಷ ವಯಸ್ಸು. ಗೌಡಮ್ಮನಿಗೆ 65. ಅವರ ಮನೆಯಲ್ಲೇ ರಾತ್ರಿ ಮಲ್ಕೊಳ್ಳೋಕೆ ಹೇಳಿದ್ರು. ಕೋಳಿ ಕೊಯ್ಸ್ತೀನಿ, ನಾಳೆ ಮಧ್ಯಾಹ್ನ ನಮ್ಮ ಮನೆಯಲ್ಲೇ ಉಣ್ಣಿ ಅಂದರು. ನಾನು ಮಾಂಸ ತಿನ್ನಾಕಿಲ್ಲ ಅಂದೆ. ನೀವು ನಮ್ಮೋರಲ್ವಾ? ಮಾಂಸವಲ್ಲೇ ಅಂತಂದ್ರೆ ನಮ್ ಜಾತಿಗೆ ಹೇಳಿಸಿದ್ದಲ್ವಲ್ಲ ಎಂದರು. ನಾನು ಮಹಾತ್ಮ ಗಾಂಧಿ ಅವರ ಅನುಯಾಯಿ. ಪ್ರಾಣಿ ಹಿಂಸೆ ಮಹಾಪಾಪ. ಇನ್ನೊಬ್ಬರನ್ನ ಗದ್ದರಿಸಿಕೊಂಡರೆ ಹಿಂಸೆಯಾಗುತ್ತೆ. ಅಂತದ್ರಲ್ಲಿ ಇನ್ನೊಂದು ಪ್ರಾಣಿನ ಕೊಂದು ತಿಂದ್ರೆ ಹಿಂಸೆಯಲ್ವೇ ಅಂದೆ. ಹೀಗೆ ವಾದ ಬೆಳೀತು. ಆಮೇಲೆ ಗೊತ್ತಾಯ್ತು ಅವರು ಗಾಂಧಿಯ ಅನುಯಾಯಿ ಅಂತೆ. ಗಾಂಧಿಯ ಹೆಸರು ಹೇಳಿ ಜೈಲಿಗೆ ಹೋಗಿದ್ದವರು. ತುಂಬಾ ದೊಡ್ಡ ಗೌಡ್ರು ಅಂತ ಹೇಳಿದ್ನಲ್ಲ. ಹೊಲ, ತೋಟ, 2,000 ಕುರಿಗಳು. ಇಷ್ಟಿದ್ದರೂ 2 ಕೈಗಳಿಗೂ ಬೆಳ್ಳಿಯ ಕಪ್ಪ ಬಿಟ್ರೆ ಏನೇನೋ ಆಡಂಬರವಿಲ್ಲ. ಗೌಡಮ್ಮನ ಮೈ ಮೇಲೆ ಸಹ ಬೆಳ್ಳಿಯ ಕಡಗ, ಮಿಂಚು, ಬೆಳ್ಳಿ ತೋಳು ಬಂದಿ, ಚಿನ್ನ ಇಲ್ಲವೇ ಇಲ್ಲ. ದುಡ್ಡನ್ನ ಪೋಲು ಮಾಡೋ ಸ್ವಭಾವ ಹಿಂದಿನವರಿಗೆ ಇರಲಿಲ್ಲ. ಅವರಿಗೆ 120 ಎಕರೆ ಈಚಲವನ ಇತ್ತಂತೆ. ಚೇಂದಿಗೆ ಕಾಂಟ್ರಾಕ್ಟ್ ಕೊಡೋದ್ರಿಂದಲೇ ಅದೆಷ್ಟೋ ಸಾವಿರ ಆ ಕಾಲದಲ್ಲಿ ಆದಾಯ ಬರ್ತಿತ್ತಂತೆ. ಸ್ವಾತಂತ್ರ್ಯ ಚಳುವಳಿ ಹಳ್ಳಿ ಹಳ್ಳಿಗೂ ಹರಡಿದ ಮೇಲೆ ಇವರಿಗೂ ಅದರ ಪ್ರಭಾವವಾಗಿ ಆಳುಗಳನ್ನ ಬಿಟ್ಟು ಇಡೀ ಈಚಲವನ್ನವನ್ನ ಕಡಿಸಿ ಹಾಕಿ ಆ ಮರಗಳನ್ನ ಸುತ್ತ ಯಾವುದೋ ಊರೋರು ಬೇಕಾದ್ರೂ ಹೊತ್ಕೊಂಡು ಹೋಗಿ ಮನೆ ಕಟ್ಕೊಳ್ಳಿ, ಆದ್ರೆ ಯಾರು ಮಾರುಕೊಡಲು ಅಂದಿದ್ರಂತೆ. 120 ಎಕರೆ ಅಂದ್ರೆ ಅದೆಷ್ಟು ಸಾವಿರ ಮರಗಳು ಲೆಕ್ಕ ಹಾಕು. ಸುದ್ದಿ ಸರ್ಕಾರಕ್ಕೆ ತಿಳಿತು. ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಸರ್ಕಾರ. ಅಮಲ್ದಾರರು ಬಂದ್ರು, ಪೊಲೀಸ್ನವ್ರು ಬಂದ್ರು. ಈಚಲ ಮರ ಕಡಿದಿದ್ದು ಅಪರಾಧ, ನಿಮ್ಮನ್ನು ದಸ್ತಗಿರಿ ಮಾಡ್ತೇವೆ ಅಂದ್ರು. ಇದು ನನ್ನ ಭೂಮಿ, ನನ್ನ ಈಚಲ ಮರ, ನಾನು ಕಡಿಸಿ ಹಾಕಿದೆ, ನಾನು ಯಾವ ಅಪರಾಧನೂ ಮಾಡಿಲ್ಲ ಅಂದ್ರು ಸೌದರೇಗೌಡ್ರು. ನಿಮ್ಮ ಜಮೀನಿನಲ್ಲಿದ್ದರೂ ಅದು ಸರ್ಕಾರಕ್ಕೆ ಆದಾಯ ಕೊಡುವ ಹೆಂಡ ತೆಗೆಯೋ ಮರ, ಕಡಿಯೋ ಅಧಿಕಾರ ನಿಮಗಿಲ್ಲ, ನಿಮ್ಮಿಂದ ಅಪರಾಧವಾಗಿದೆ ಅಂತ ಅಮಲ್ದಾರನ ವಾದ. ಜನಗಳನ್ನ ಹಾಳು ಮಾಡೋ ಹೆಂಡದಿಂದ ಆದಾಯ ಮಾಡೋ ಸರ್ಕಾರದ್ದೇ ಅಪರಾಧ, ಹಂಗಂತ ಗಾಂಧಿ ಮಹಾತ್ಮನೇ ಹೇಳಿಯವನೇ ಅಂತ ಅಂದ್ರು ಗೌಡ್ರು. ಮಹಾತ್ಮ ಗಾಂಧಿ ಹೆಸರು ಯಾವಾಗ ಇವರ ಬಾಯಿಂದ ಬಂತು ಸರ್ಕಾರಿ ಅಧಿಕಾರಿಗಳಿಗೆ ದೃಢವಾಯಿತು ಇವರ ಸರ್ಕಾರಕ್ಕೆ ವಿರೋಧವಾದವರು ಅಂತ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. 1 ವರ್ಷ ಜೈಲಲ್ಲಿ ಇಟ್ಟಿದ್ರಂತೆ. ಜೈಲಲ್ಲಿದ್ದಾಗ ಇವರು ಗಾಂಧಿ ಶಿಷ್ಯರಾದರು. ಅಷ್ಟರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಬಿಡುಗಡೆಯಾಗಿ ಇವರು ಊರಿಗೆ ಬಂದ್ರು. ಆಮೇಲೆ ಇವರಲ್ಲಿ ಆಗಿದ್ದ ಬದಲಾವಣೆ ಏನು ಗೊತ್ತಾ ಎಂದು ಸೈಕಲ್ ತಳ್ಳುವುದನ್ನು ನಿಲ್ಲಿಸಿ ಇವನ ಮುಖ ನೋಡಿದರು. ಪಕ್ಕ ರಾಷ್ಟ್ರೀಯವಾದಿಯಾಗಿ ಬಿಟ್ಟರೋ? ಆಗಲ್ಲ. ಅಲ್ಲಿ ತನಕ ಕೈಲಿ ನೇದ ಕಂಬಳಿ ಹೆಗಲ ಮೇಲೆ ಹೊದಿತಿದ್ರು. ತಟ್ಟಿ ಬಟ್ಟೆ ಸಾಧಾರಣವಾಗಿ ಮಗ್ಗದ ಶೆಟ್ರು ನೇದು ಮನೆಗೆ ತಂದು ರಾಗಿಗೆ ಮಾರುತ್ತಿದ್ರು. ಅಕಸ್ಮಾತ್ ಎಲ್ಲಾದ್ರೂ ಮಿಲ್ ತುಂಡು
ಆದ್ರೂ ಪರವಾಗಿಲ್ಲ ಅಂತಿದ್ದೋರು ಇನ್ನು ಮುಂದೆ ಮಗ್ಗದ ಶೆಟ್ರ ಬಟ್ಟೆ ಬಿಟ್ಟು ಬೇರೆ ಉಡಾಕಿಲ್ಲ ಅಂತ ಶಪಥ ಮಾಡಿಬಿಟ್ರು. ಮಾಂಸ ತಿನ್ನೋದಿಲ್ಲ, ಅದು ಗಾಂಧಿ ಮಹಾತ್ಮನ ತತ್ವಕ್ಕೆ ವಿರೋಧ ಅಂತ ಹೇಳಿದ್ನಲ್ಲ, ಅವನ ಹೆಸರು ಹೇಳಿದ್ಮೇಲೆ ಇವ್ರ ಮುಖದಾಗಿ ಎಂತ ಗೆಲುವು ಅಂತ. ಕಣ್ಣಿನಲ್ಲಿ ಬೆಳಕು. ಮಹಾತ್ಮ ಇದಕ್ಕೇನು ಹೇಳ್ದ, ಅದಕ್ಕೇನು ಹೇಳ್ತಿದ್ದ, ಅವನ್ ಬರೀ ಹತ್ತಿನೇ ಯಾಕೆ ನೂಲ್ತಿದ್ದ, ಕುರಿ ತುಪ್ಪಟ ಯಾಕೆ ನೂಲ್ತಿರ್ಲಿಲ್ಲ, ಅವನ ಫೋಟೋದಲ್ಲಿ ನೋಡಿದೀನಿ, ನಮ್ಮ ಹಂಗೆ ಅವನು ದಟ್ಟಿ ಕಟ್ಟಿ ದೊಣ್ಣೆ ಹಿಡಿದು ತಿರುಗ್ತಿದ್ದ, ಅವನು ಕುರ್ಬರ್ಗೌಡನ. ಹೀಗೆ ಬಹಳ ಪ್ರಶ್ನೆಗಳನ್ನು ಕೇಳಿದರು. ನಾನು ಇದೇ ಸಂದರ್ಭ ಅಂತ ಉಪಯೋಗಿಸ್ಕೊಂಡು ಮಹಾತ್ಮರ ಪ್ರಕಾರ ವಿದ್ಯಾಭ್ಯಾಸ ಹೇಗಿರಬೇಕು, ಈಗಿನ ಸರ್ಕಾರಿ ಶಾಲೆಗಳೆಲ್ಲ ಹೇಗೆ ವಿದೇಶಿ ಶಾಲೆಯಾಗಿ ಹೋಗಿವೆ ಅಂತ ವಿವರಿಸಿದೆ. ಅವರಿಗೆ ಅರ್ಥವಾಯಿತು. ಕೊನೆಗೆ ನಾವು ಆರಂಭ ಮಾಡ್ಬೇಕಂತಿರೋ ಶಾಲೆಯ ವಿಷಯ ಹೇಳಿ, ನೀವು ಜಾಗ ಇತರ ಸಹಾಯ ಕೊಟ್ರೆ ನಿಮ್ಮ ಊರಿನಲ್ಲೇ ಸ್ಥಾಪನೆ ಮಾಡ್ತೀವಿ ಅಂದೆ. ಅವರು ಏನೂ ಹೇಳಲಿಲ್ಲ, ನಾನು ಬಲವಂತ ಮಾಡಲಿಲ್ಲ. ಅವರಿಗೆ ಯೋಚನೆ ಮಾಡಿ ಸ್ವಂತ ತೀರ್ಮಾನಕ್ಕೆ ಬರುವ ವ್ಯವಧಾನವನ್ನು ಕೊಡದೆ ಬಲವಂತ ಮಾಡಿ ಕಕ್ಕಿಸಿದರೆ ದಾನವಾಗಲ್ಲ ಅಂತ ಅಲ್ಲಿಗೆ ಬಿಟ್ಟೆ. ಅವತ್ತಿನ ಬೆಳಿಗ್ಗೆ ನನಗೆ ಅಕ್ಕಿತರಿ ಪಾಯಸ ಮಾಡಿಸಿ ಇಕ್ಕಿ ಕಳಿಸಿದರು. ಮುಂದೇನಾಯ್ತು ಅಂತೀಯಾ ಎನ್ನುತ್ತಾ ಅವರು ಸೈಕಲ್ ನಿಲ್ಲಿಸಿ ತುಸು ನಿಂತು ಉಸಿರೆಳೆದುಕೊಂಡರು. ಗುಡ್ಡ ಸಾಲಿನ ಏರು ಆರಂಭವಾಗಿ ಅವರಾಗಲೇ ಅರ್ಧ ಮೈಲಿ ಹತ್ತಿದ್ದರು. ಮಾತಿನ ನಡುವೆ ಅದು ಅವನ ಗಮನಕ್ಕೆ ಬಂದಿರಲಿಲ್ಲ. ಅವನು ತುಸು ಹೊತ್ತು ನಿಂತು ಉಸಿರೆಳೆದುಕೊಂಡ. ಮತ್ತೆ ನಿಧಾನವಾಗಿ ಸೈಕಲ್ ತಳ್ಳಿಕೊಂಡು ಹೊರಟ ಮೇಲೆ ಹೇಳತೊಡಗಿದರು. ಇದಾಗಿ 1 ತಿಂಗಳಾಗಿತ್ತು. ಒಂದು ದಿನ ಇದೇ ಊರಿನ ಒಬ್ಬರು ತುಮಕೂರಿಗೆ ಬಂದು ಸ್ಕೂಲಿನಲ್ಲಿ ನನ್ನನ್ನು ಕಂಡು ಹಾಲ್ಕೆರೆ ಸೌದರೇಗೌಡರು ಕರೀತಾರೆ, ಊರಿಗೆ ಬರಬೇಕಂತೆ ಅಂದರು. ನಾನು ಇಲ್ಲಿಗೆ ಬಂದೆ. ಅವರು ಹೇಳಿದರು, ನಾನು ಕಡಿಸಿ ಹಾಕಿದ ಈಚಲವನದ ಜಾಗ 120 ಎಕರೆ ಐತೆ. ಒಳ್ಳೆ ಜಾಗ. ನಾನು ಖರ್ಚು ಹಾಕಿ ಈಚಲ ಗಿಡದ ಕೊಳೆ ಬೇರು ನುಣ್ಣಿಗೆ ಸೋದಿಸಿ ಕೊಡ್ತೀನಿ. ಇಡೀ ಜಾಗನ ನಿಂಗೆ ಬರ್ಕೊಡ್ತೀನಿ. ಮ್ಯಾಲೆ 25,000 ರೂಪಾಯಿ. ನೀನ್ ನಮ್ಮೂರಾಗೆ ಈ ಸ್ಕೂಲ್ ಮಾಡು. ಆಮೇಲೆ ನನ್ನ ಜೊತೆಯವರನ್ನೆಲ್ಲ ಕರೆಸಿ ಒಂದು ರಿಜಿಸ್ಟರ್ಡ್ ಸಂಸ್ಥೆ ಮಾಡಿ ಅದರ ಹೆಸರಿಗೆ ಗೌಡರ ದಾನಪತ್ರ ಮಾಡಿಸಿದೆ. ನನ್ನ ತಾವು 40 ಇತ್ತಲ್ಲ, ಅದನ್ನು ಸಂಸ್ಥೆಗೆ ಹಾಕಿ ಶುರು ಮಾಡಿದೆವು. ನಾನು ತುಮಕೂರಿಗೆ ಹೋಗಿ ರಾಜೀನಾಮೆ ಕೊಟ್ಟು ಬಂದೆ. ಅಷ್ಟರಲ್ಲಿ ಏರು ಕಡಿದಾಗಿತ್ತು. ಜೀಪ್ ಹೋಗುವಂತ ಜಲ್ಲಿ ರಸ್ತೆಯಾದರೂ ಏದುಸಿರು ಹತ್ತಿ ಹತ್ತಿ ಬರುವಷ್ಟು ಕಡಿದು. 2 ಕಡೆಗಳಲ್ಲೂ ಎದೆ ಹತ್ತಿರಕ್ಕೆ ತಂಗಡಿ ಗಿಡಗಳು ಸೊಂಪಾಗಿ ಬೆಳೆದು ನಿಂತಿದ್ದವು. ಈ ಏರಿನಲ್ಲಿ ಮಾತನಾಡುವುದು ಶ್ರಮವಾದ್ದರಿಂದ ಅವರು ಸುಮ್ಮನಾದರು. ನಡುವೆ ಅನ್ನೋದು ಇವನಿಗೂ ಆಯಾಸವೆನಿಸುತ್ತಿತ್ತು. ನಡುವೆ ಕೆಲವು ಕಾಡು ಪ್ರಾಣಿಗಳು ಅಡ್ಡ ಹೋದವು. 2 ಮೊಲಗಳನ್ನು ಇವ ಗುರುತಿಸಿದ. ಒಂದು ನರಿ ಎಂದು ಗೊತ್ತಾಯಿತು. ಆನಂತರ ಯುದ್ಧಕ್ಕಿದ್ದಂತೆಯೇ ಇವರ ಎದುರಿಗೆ ಒಂದು ದಪ್ಪ ಎಂದರೆ ಸಣ್ಣ ತಬ್ಬಿನ ಗಾತ್ರದ ಹಲ್ಲಿ ಆಕಾರದ ಪ್ರಾಣಿ ದಡ್ 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 ಎಂದು ಹಲಗೆಯ ಮೇಲೆ ಓಡಿದಂತೆ ಶಬ್ದ ಮಾಡಿ ಓಡಿ ಹೋಯಿತು. ಅದು ಎಷ್ಟು ಹತ್ತಿರದಲ್ಲಿ ಅಡ್ಡವಾಯಿತೆಂದರೆ ಇವನಿಗೆ ಮಾತ್ರವಲ್ಲ, ಅವರಿಗೂ ಆಶ್ಚರ್ಯವಾಯಿತು. ಉಡ ಉಡ ಗೊತ್ತಲ್ಲ ಇದು ಏನು ಅಂತ. ಹಲ್ಲಿ ಜಾತಿದ್ದು. ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಗೋಡೆಗೆ ಲಗ್ಗೆ ಹಾಕುವಾಗ ಇದರ ಎದೆಗೆ ಉದ್ದನೆಯ ಹಗ್ಗದ ಒಂದು ತುದಿಯನ್ನು ಕಟ್ಟಿ ಇದನ್ನು ಹಿಡಿದು ಬೀಸಿ ಗೋಡೆಯ ಮೇಲೆ ಎಸೆಯೋರಂತೆ. ಇದು ಕಕ್ ಅಂತ ಗೋಡೆನ ಕಚ್ಚಿಕೊಳ್ಳೋದಂತೆ. ಹಗ್ಗದ ಇನ್ನೊಂದು ತುದಿನ ಹಿಡಿದು ನೂಲೇಣಿ ತರದಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಗೋಡೆ ಹತ್ತೋರಂತೆ. ಅಂತ ಹಿಡಿತ ಇದರದ್ದು. ಅಕ್ಕಿ ಪಿಕ್ಕಿಯವರು ಇದನ್ನ ಹಿಡಿದು ನೆಣ ತೆಗೆದು ಉಡವಿನ ಉಪ್ಪ ಅಂತ ಮಾರ್ತಾರೆ. ಕೆಲವು ಗಾಯಗಳಿಗೆ ಸಿದ್ಧೌಷಧ. ಕೇಳಿರ್ಲಿಲ್ವಾ ಎಂದರು. ಅರ್ಧ ಗಂಟೆಯಲ್ಲಿ ಏರುವುದು ಮುಗಿದ ಮೇಲೆ ಬೆಟ್ಟದ ಶಿಖರ ಹತ್ತಿರದಲ್ಲಿ ಕಾಣಿಸಿತು. ಆ ಎತ್ತರದಲ್ಲಿ ರಭಸದಿಂದ ಬೀಸುತ್ತಿದ್ದ ಗಾಳಿಗೆ ಬೆಟ್ಟದ ನೆತ್ತಿ ಹಾಗೂ ಮೈ ಮೇಲಿನ ಮರಗಳ ಕೊಂಬೆ ಎಲೆಗಳು ತತ್ತರಿಸಿಕೊಂಡು ಬೀಸುವುದು ಕಾಣಿಸುತ್ತಿತ್ತು. ಇವರು ಬೆಟ್ಟದ ಕಡೆಗೆ ಹೋಗಬೇಕಿರಲಿಲ್ಲ. ತಮ್ಮ ಬಲಗಡೆಯಿಂದ ದಿಣ್ಣೆಯನ್ನಿಳಿಯಬೇಕಿತ್ತು. ಎತ್ತರಕ್ಕೆ ಬಂದಿದ್ದ ಇವರಿಗೂ ಗಾಳಿ ಜೋರಾಗಿ ಬೀಸಿ ಮೈ ಮೇಲಿನ ಬೆವರು 2-3 ನಿಮಿಷದಲ್ಲಿ ಒಣಗಿ ಹೋಯಿತು. ಬಿಡಿಸಿದ್ದ ಕೊಡೆಯು ತಡೆಯುತ್ತಿರಲಿಲ್ಲವಾದ್ದರಿಂದ ಅವನು ಮಡಿಸಿಬಿಟ್ಟ. ಅನಂತರ ಅರ್ಧ ಮೈಲಿ ನಡೆದ ಮೇಲೆ ಆ ಕಡೆಯ ಭೂಪ್ರದೇಶ ಚೆನ್ನಾಗಿ ಕಾಣಿಸತೊಡಗಿತು. ಓ, ಅಲ್ಲಿ ಕಾಣಿಸದಲ್ಲ, ಕೆರೆ, ತೋಟ, ಗುಂಪು, ಅದೇ ಹಾಲು ಕೆರೆ. ಆ ಕೆರೆಯ ನಿಟ್ಟಿನಲ್ಲೇ ಒಂದು ಕೆರೆ ಕಾಣಿಸುತ್ತಾ ನೀರು ನಿಂತಿರೋದು. ಅದರ ಹಿಂದಿನ ಜಾಗವೇ ನಮ್ಮ ವಿದ್ಯಾಶಾಲೆ. ಮಧ್ಯದಲ್ಲಿ 4 ಸೀಮೆ ಹೆಂಚಿನ ಮನೆ ಕಾಣಿಸುತ್ತಾ ಅದೇ ನಮ್ಮ ವಿವೇಕಾನಂದ ವಿದ್ಯಾಶಾಲೆ. ಇನ್ನು 1 ಮೈಲಿಯೂ ಇಲ್ಲ. ಮುಂದಿನದು ಇಳಿವಿನ ದಾರಿ. ಸ್ವಲ್ಪ ಸ್ವಲ್ಪ ಬ್ರೇಕ್ ಹಿಡಿಯೋದ್ರಿಂದ ಸೈಕಲ್ ಎಳೆದುಕೊಂಡು ಹೋಗಿ ಬಿಡುತ್ತಿತ್ತು. ಅವನು ಮುಂದೆ ಕಾಣುವ ಊರು, ಅದರ ಭೂಮಿ ಕಾಣಿ, ಎಡಕ್ಕೆ ಎದ್ದು ನಿಂತ ಬೆಟ್ಟದ ಶಿಖರ, ಅದರ ಮೈ ಮೇಲೆ ದಟ್ಟವಾಗಿ ಬೆಳೆದು ಗಾಳಿಗೆ ಬರ್ರೋ ಎನ್ನುತ್ತಾ ಆಲ ಗೋಣಿ, ಬೇವು, ಅರಳಿ ಮರಗಳು ಎಲ್ಲವನ್ನೂ ನೋಡುತ್ತಾ ಉತ್ಸುಕತೆಯಿಂದ ಇಳಿದಾರಿಯಲ್ಲಿ ನಡೆಯುತ್ತಿದ್ದ. ಹೋಗಿ ಒಂದು ಕಡೆ ಕುಳಿತುಕೊಳ್ಳುವ, ಕೈಕಾಲು ತೊಳೆದು ಊಟ ಮಾಡುವ ಮೊದಲೇ ಅವನ ವಿದ್ಯಾಲಯದ ಎಲ್ಲಾ ಕಡೆಗೂ ನೋಡಲು ಹೊರಟ. ಅವನಿಗೆ ತೋರಿಸಲು ಅವರಿಗೂ ಅಷ್ಟೇ ಉತ್ಸಾಹ. 120 ಎಕರೆಗೂ ಮೇಲ್ಭಾಗದಲ್ಲಿ ಇವರೇ ಒಂದು ಏರಿ ಹಾಕಿ ಸಣ್ಣ ಕೆರೆಯನ್ನು ನಿರ್ಮಿಸಿದ್ದಾರೆ. ಹಾಲು ಕೆರೆ ಎಂಬುದು ಊರಿನ ಹೆಸರು, ಅಲ್ಲದೆ ಊರ ಕೆರೆಯ ಹೆಸರು. ಇವರು ಕಟ್ಟಿರುವುದು ಹೊಸದಾದ ಸಣ್ಣ ಕೆರೆ. ಬೆಟ್ಟದ ಕಡೆಯಿಂದ ಬರುವ ಒಂದು ಹಳ್ಳದ ನೀರು ಮೊದಲು ಈಚಲವನದ ನಡುವೆ ಹರಿಯುತ್ತಿತ್ತು. ಈಗ ಕೆರೆಯಾದ್ದರಿಂದ ಕೆಳಗಿನ ಭೂಮಿಯಲ್ಲಿ ವರ್ಷಕ್ಕೆ 8 ತಿಂಗಳು ತನುವಿರುತ್ತದೆ.
ಕೆರೆಯಲ್ಲಿ ನೀರು ಇಲ್ಲವಾದಾಗ ಅದರ ಗೋಡನ್ನು ಬಗೆದು ಇವರು ವಿದ್ಯಾಲಯದ ತೆಂಗಿನ ಮರಗಳಿಗೆ ಹೊಲಗದ್ದೆಗಳಿಗೆ ಹಾಕುತ್ತಾರೆ. ಒಟ್ಟು 120 ಎಕರೆಯಲ್ಲಿ 25 ಎಕರೆಗೆ 1,000 ತೆಂಗಿನ ಸಸಿ ಕಟ್ಟಿದ್ದಾರೆ. 8 ವರ್ಷದ ಅವು ಈಗ ಫಲಕ್ಕೆ ಬಂದಿವೆ. ಉಳಿದ ಕಡೆ ಅಲ್ಲಲ್ಲಿ ಮಾವು, ಹಲಸು, ಸಪೋಟ ಮೊದಲಾದ ಹಣ್ಣಿನ ಮರಗಳನ್ನು ಹಾಕಿದ್ದಾರೆ. ಕೆರೆಯ ತೂಬಿನ ಹತ್ತಿರವೇ 15 ಎಕರೆ ಭತ್ತ ಬೆಳೆಯುವ ಗದ್ದೆ. ಅದರಲ್ಲಿ ಒಂದು ಬೆಳೆ ಭತ್ತ, ಇನ್ನೊಂದು ಬೆಳೆ ಹೆಸರು, ಉದ್ದು, ಕಡಲೆ ಮೊದಲಾದ ಕಾಳುಗಳನ್ನು ತೆಗೆಯುತ್ತಾರೆ. ಕೊನೆಯ 10 ಎಕರೆಯಲ್ಲಿ ರಾಗಿ, ಜೋಳ, ಹುರುಳಿ, ಮೆಣಸಿನ ಕಾಳುಗಳ ಬೆಳೆ. ಆ ಕಡೆಯ ಮೂಲೆಯಲ್ಲಿ ಗೋಶಾಲೆ, ವ್ಯವಸಾಯದ ಎತ್ತುಗಳಲ್ಲದೆ ಚೆನ್ನಾಗಿ ಹಾಲು ಕೊಡುವ 15 ಸೀಮೆ ಹಸುಗಳು. ಇನ್ನೊಂದು ಕಡೆ ಮರಗೆಲಸ ಕಲಿಸುವ ವಿಭಾಗ. ಅದರ ಹತ್ತಿರವೇ ಬಾವಿಯಿಂದ ನೀರೆತ್ತುವ ಯಂತ್ರ, ಲೇತ್ ಯಂತ್ರ ಮೊದಲಾದ ಯಂತ್ರಾಗಾರ. ಇನ್ನೊಂದು ಕಡೆ ಹೊಲಿಗೆ ವಿಭಾಗ. ಬೆಟ್ಟದ ಕಡೆಯ ಮೂಲೆಯಲ್ಲಿ ದೊಡ್ಡ ಆಟದ ಬಯಲು, ನಡುವೆ ತರಗತಿಯ ಕಟ್ಟಡ, ಅಲ್ಲಿಯೇ ಪುಸ್ತಕ ಭಂಡಾರ. ಇನ್ನೊಂದು ಮೂಲೆಗೆ ವಿದ್ಯಾರ್ಥಿ ನಿಲಯ, ಪಕ್ಕದಲ್ಲಿಯೇ ಉಪಾಧ್ಯಾಯರ ವಸತಿ. ಎಲ್ಲವೂ ಮಣ್ಣು ಗೋಡೆಗಳು, ಸೀಮೆ ಹಂಚು. ವರ್ಗಗಳಲ್ಲಿ ಮಧ್ಯಾಹ್ನದ ಪಾಠಗಳು ನಡೆಯುತ್ತಿದ್ದವು. ವಿದ್ಯಾರ್ಥಿಗಳು ಉಪಾಧ್ಯಾಯರುಗಳಲ್ಲೆಲ್ಲ ಆ ತರಗತಿಯಲ್ಲಿ ಇದ್ದರು. ಅಣ್ಣಯ್ಯವನನ್ನು ಕರೆದುಕೊಂಡು ಎಲ್ಲಾ ವಿಭಾಗಗಳ ಕಾರ್ಯರೀತಿಯನ್ನು ವಿವರಿಸುತ್ತಾ ಆಯಾ ವಿಭಾಗಕ್ಕಿರುವ ಮುಖ್ಯರ ವಿದ್ಯಾ ಹಿನ್ನೆಲೆಯನ್ನು ವರ್ಣಿಸುತ್ತಾ ಮುಂದೆ ನಡೆಯುತ್ತಿದ್ದರು. ಇಲ್ಲಿಯೇ 2-3 ದಿವಸವಿದ್ದು ಪ್ರತಿಯೊಂದು ವಿಭಾಗದ ಕಾರ್ಯ ವಿವರಗಳನ್ನು ತಿಳಿಯಬೇಕೆಂದು ಅವನು ಯೋಚಿಸುತ್ತಿದ್ದ. ಶಾಂತಿನಿಕೇತನವನ್ನು ನಿಮ್ಮ ಮಾದರಿಯಾಗಿ ಇಟ್ಟುಕೊಂಡಿದ್ದೀರಾ ಎಂದವನು ಕೇಳಿದ. ಶಾಂತಿನಿಕೇತನ, ಶ್ರೀನಿಕೇತನಗಳ ಹೋಲಿಕೆ ನಮ್ಮಲ್ಲಿ ಮೇಲ್ನೋಟಕ್ಕೆ ಕಾಣಬಹುದು. ವಾಸ್ತವವಾಗಿ ನಮ್ಮದು ಗಾಂಧಿ ಮಹಾತ್ಮರ ಕಲ್ಪನೆ. ಅವರ 2 ತತ್ವಗಳನ್ನು ಸಾಧಿಸಬೇಕು ಅಂತ ನಾವು ಪ್ರಯತ್ನಿಸುತ್ತಿದ್ದೇವೆ. ವಿದ್ಯಾಸಂಸ್ಥೆ ಯಾವಾಗಲೂ ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು. ಸರ್ಕಾರದ ಅಥವಾ ಬೇರೆ ಯಾವುದೇ ವ್ಯಕ್ತಿಯ ಸಹಾಯಕ್ಕೆ ಕೈ ಒಡ್ಡುವ ಸಂಸ್ಥೆ ಸ್ವತಂತ್ರವಾಗಿ ಏನನ್ನು ತಾನೇ ಸಾಧಿಸಲು ಸಾಧ್ಯ? ಆದ್ದರಿಂದಲೇ ಈ ತೆಂಗಿನ ಗಿಡಗಳು, ಹೊಲಗದ್ದೆಗಳು, ಹಾಲಿನ ಹಸುಗಳು ಇವೆಲ್ಲ ಇಲ್ಲಿರುವ ವಿದ್ಯಾರ್ಥಿಗಳಿಗೆ, ಉಪಾಧ್ಯಾಯರುಗಳಿಗೆ ಜೀವನಾಧಾರ. ಇಷ್ಟರಿಂದ ಸಾಕಾಗೋದಿಲ್ಲ. ಸುಗ್ಗಿಯ ಕಾಲದಲ್ಲಿ ನಾವು ಸುತ್ತ ಕೆಲವು ಹಳ್ಳಿಗಳಿಗೆ, ಅಲ್ಲದೆ ನಮ್ಮ ಹಳೆ ವಿದ್ಯಾರ್ಥಿಗಳ ಊರುಗಳಿಗೆ ಹೋಗಿ ದಿನಸಿ ಧಾನ್ಯ ಎತ್ತಿ ಗಾಡಿಗಳಲ್ಲಿ ತುಂಬಿಸಿಕೊಂಡು ಬರ್ತೇವೆ. ಒಟ್ಟಿನಲ್ಲಿ ಸರ್ಕಾರದಿಂದ 1 ಕಾಸು ತೆಗೆದುಕೊಳ್ಳುವುದಿಲ್ಲ. ಎರಡನೇದೆಂದರೆ ಇಲ್ಲಿಯ ಎಲ್ಲಾ ವಿಭಾಗದ ಕೆಲಸಗಳನ್ನು ಬಹುಪಾಲು ವಿದ್ಯಾರ್ಥಿಗಳಿಂದಲೇ ಮಾಡಿಸ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು 4 ವಾರ ಗದ್ದೆ ಕೆಲಸ ಮಾಡಬೇಕು, 4 ವಾರ ಹೊಲದ ಕೆಲಸ, ತೆಂಗಿನ ಕೆಲಸ, ಹಸು ಕರುವಿನ ನಿಗಾ, ಹಾಲು ಕರೆದು ಸಂಸ್ಕರಿಸೋದು, ಯಂತ್ರಗಳನ್ನ ನಡೆಸೋದು, ಬಿಚ್ಚಿ ಅವುಗಳ ಭಾಗಗಳನ್ನು ಅರ್ಥ ಮಾಡಿಕೊಂಡು ದುರಸ್ತಿ ಮಾಡೋದು, ವಿದ್ಯುತ್ ಕೆಲಸ, ಹೊಲಿಗೆ, ಹಾಸ್ಟೆಲ್ನಲ್ಲಿ ಅಡಿಗೆ ಮಾಡೋದು, ನೆಲ ತೊಳೆಯೋದು, ಹೀಗೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು. ಮಾಡೋದು ಮಾತ್ರವಲ್ಲ, ಅದರ ಒಳ ತತ್ವವನ್ನು ತಿಳ್ಕಬೇಕು. ಹಸು ಕರುವಿನ ನಿಗಾ ಮಾಡುವಾಗ ಅವುಗಳ ಶರೀರ ರಚನೆ, ಗರ್ಭಧಾರಣೆ, ಹಾಲಿನ ಉತ್ಪತ್ತಿಯ ರೀತಿ, ದನಗಳಿಗೆ ಬರುವ ಕಾಯಿಲೆಗಳು, ಚಿಕಿತ್ಸೆ ಇವುಗಳನ್ನೆಲ್ಲ ಕ್ರಮವಾಗಿ ಪಾಠ ಹೇಳಿ ಪುಸ್ತಕನೂ ಓದಿಸ್ತೀವಿ. ಹೀಗೆಯೇ ತೆಂಗು, ಭತ್ತ, ರಾಗಿ ಮೊದಲಾದ ಪೈರಿನ ಕೃಷಿ ವಿಜ್ಞಾನವನ್ನು ಕಲಿಸ್ತೀವಿ. ಅಡುಗೆ ಮಾಡುವಾಗ ವೈಟಮಿನ್ ಎಂದರೇನು, ಸಮತೂಕದ ಆಹಾರ ಎಂದರೇನು, ಬೇಯಿಸುವ ಹದ ಹೇಗಿರಬೇಕು ಅನ್ನೋದನ್ನ ಕಲಿಸ್ತೀವಿ. ಒಟ್ಟಿನಲ್ಲಿ ಇಲ್ಲಿ ಓದಿ ಹೈಸ್ಕೂಲ್ ಅಥವಾ PUC ಮುಗಿಯುವ ವೇಳೆಗೆ ಹುಡುಗ ಹೊರಗೆ ಹೋದ ಮೇಲೆ ಯಾವುದಾದರೊಂದು ಸ್ವಂತ ಉದ್ಯೋಗ ರೂಪಿಸಿಕೊಂಡು ತನ್ನ ಕಾಲ ಮೇಲೆ ತಾನು ನಿಲ್ಲುವ ಮಟ್ಟಕ್ಕೆ ತರ್ತೀವಿ. ಮುಂದೆ ಕಾಲೇಜಿಗೆ ಹೋದರೂ ಕೂಡ ಅವನು ಇತರ ಹುಡುಗರಿಗಿಂತ ಹೆಚ್ಚು ಆತ್ಮವಿಶ್ವಾಸಿಯಾಗಿ ದುಡಿಮೆಯ ಗೌರವವನ್ನು ಅರಿತವನಾಗಿರಬೇಕು ಅನ್ನುವುದು ನಮ್ಮ ಧ್ಯೇಯ. ವಿದ್ಯಾರ್ಥಿ ಜೀವನದಲ್ಲೇ ಸ್ವಾವಲಂಬನೆಯ ರುಚಿ ಕಂಡೋನು ಮುಂದೆ ಪರಪೋಷಣೆ ಇಲ್ಲದೆ ಜೀವನ ಮಾಡ್ತಾನೆ ಅಂತ ನಮ್ಮ ನಂಬಿಕೆ. ಪರ ಶೋಷಣೆ ಇಲ್ಲದೆ ಜೀವನ ಮಾಡ್ತಾನೆ ಅನ್ನೋದು ನಮ್ಮ ನಂಬಿಕೆ ಎಂದು ವಿವರಿಸಿದರು. ಅವನಿಗೆ ಇದನ್ನು ಕೇಳಿ ಖುಷಿಯಾಯಿತು. ಗಾಂಧೀಜಿಯ ವಿದ್ಯಾಭ್ಯಾಸದ ಕಲ್ಪನೆಯನ್ನು ಓದಿದ್ದ. ವಾರ್ಧಾ, ಶಾಂತಿನಿಕೇತನ, ಶ್ರೀನಿಕೇತನಗಳನ್ನು ನೋಡಿದ್ದ. ಆದರೆ ಸರ್ಕಾರದ ಹಂಗೆ ಬೇಡವೆಂದು ವಿದ್ಯಾರ್ಥಿಗಳಲ್ಲಿ ಈ ಮಟ್ಟದ ಕಾರ್ಯಕೌಶಲವನ್ನು ಬೆಳೆಸುವಂತಹ ವಿದ್ಯಾಸಂಸ್ಥೆಯನ್ನು ವಿವರವಾಗಿ ನೋಡುತ್ತಿರುವುದು ಇದೇ ಮೊದಲು ಎಂದುಕೊಂಡ. ಅಣ್ಣಯ್ಯ ಹೇಳಿದರು, ಹಾಗಂತ ನಮ್ಮ ಹುಡುಗರು ಬರೀ ಶ್ರಮಜೀವಿಗಳಾಗೋ ಹಂಗೆ ತಯಾರು ಮಾಡ್ತೀವಿ ಅನ್ಕೋಬೇಡ. ಪರೀಕ್ಷೆ ಇನ್ನು 2 ತಿಂಗಳಿರುವಾಗ ಈ ಕೆಲಸಗಳಿಗೆಲ್ಲ ವಿನಾಯಿತಿ ಕೊಟ್ಟು ಬರೀ ಓದು ಬರಹದಲ್ಲಿ ತೊಡಗಿಸ್ತೀವಿ. ಅದೇ ಸರ್ಕಾರದ ಪರೀಕ್ಷೆಗೆ ಇವರು ಹೋಗ್ತಾರೆ. ಫೇಲಾಗೋರ ಸಂಖ್ಯೆ ಕಮ್ಮಿ, 10-15 ಫಸ್ಟ್ ಕ್ಲಾಸ್ ಬರ್ತಾರೆ. ಎಲ್ಲ ಹಳ್ಳಿ ಮಕ್ಕಳು. ಅದನ್ನ ಜ್ಞಾಪಕದಲ್ಲಿ ಇಟ್ಕೋ. ಉಳಿದ ವಿವರಗಳನ್ನು ನಿಧಾನವಾಗಿ ತೋರಿಸುವುದಾಗಿ ಹೇಳಿ ಅವರು ಇವನನ್ನು ಊಟಕ್ಕೆ, ಅದಕ್ಕೆ ಮೊದಲು ಅವನು ಇಳಿದುಕೊಳ್ಳಲು ತಮ್ಮ ಕೊಠಡಿಗೆ ಕರೆದುಕೊಂಡು ಹೋದರು. ಅತಿಥಿಗಳಿಗೆಂದೇ ಪ್ರತ್ಯೇಕ 2 ಕೋಣೆಗಳಿದ್ದರೂ ಆತ್ಮೀಯವಾಗಿ ಲಹರಿ ಬಂದಂತೆ ಮಾತನಾಡಲು ಅನುಕೂಲವೆಂದು ತಮ್ಮ ಕೊಠಡಿಯಲ್ಲಿ ಇಟ್ಟುಕೊಳ್ಳಲು ಅವರು ಯೋಜಿಸಿದರು. ಅವನ ಎಟಾಚಿಯನ್ನು ಮೇಜಿನ ಮೇಲಿಟ್ಟು, ಈಗ ಕೈಕಾಲು ತೊಳ್ಕೋ ಎಂದು ಅವನಿಗಾಗಿ ಮಲಗಲು ಒಂದು ಈಚಲ ಚಾಪೆ ಹಾಕಿ ಅದರ ಮೇಲೆ ದಪ್ಪನೆ ನೇಯ್ದ ಜೊಂಡಿನ ಮಂದಲಿಗೆ ಹಾಕಿದರು. ಅನಂತರ ಹತ್ತಿರವೇ ಇದ್ದ ಬಚ್ಚಲ ಮನೆಯನ್ನು ತೋರಿಸಿದರು. ಕೈಕಾಲು ತೊಳೆದು ಕೋಣೆಗೆ ಬಂದು ನಿಂತು ತಲೆಬಾಚಿಕೊಳ್ಳುವಾಗ ಅವನ ದೃಷ್ಟಿ ಎದುರಿನ ಗೋಡೆಗೆ ತಗಲು ಹಾಕಿದ್ದ ಪಟಗಳ ಕಡೆಗೆ ಹೋಯಿತು. ವಿವೇಕಾನಂದ, ಗಾಂಧಿಯವರ ದೊಡ್ಡ ಪಟಗಳು, ಅವುಗಳ ಪಕ್ಕದಲ್ಲಿ ಕೆಲವು ಸಣ್ಣ ಪಟಗಳು, ದಟ್ಟಿ ಸುತ್ತಿಕೊಂಡು ಹೆಗಲಿಗೆ ಕಂಬಳಿ ಹೊದೆದ ಬಿಳಿಕೊದಲಿನ ತುಂಬು ಮೀಸೆಯ, ಕೈಗೆ ಬೆಳ್ಳಿಯ ಕಪ್ಪ ಮತ್ತು ಉದ್ದನೆಯ ಬಿದಿರು ದೊಣ್ಣೆಯ, ಅವರ ಪಕ್ಕದಲ್ಲಿ ಬೆಳ್ಳಿಯ ಒಡವೆಗಳ ಗೌಡಮ್ಮ. ಇವರ ಈ ಶಾಲೆಗೆ 120 ಎಕರೆ
ಹಾಗೂ 25,000 ದಾನ ಮಾಡಿದ ಸೌದರೇಗೌಡ್ರ ಕುಟುಂಬ ಎಂದು ಕೆಳಭಾಗದಲ್ಲಿ ಬರೆದಿದ್ದ ಅಕ್ಷರಗಳನ್ನು ಓದದೆಯೇ ಅವನು ಗುರುತು ಹಿಡಿದ. ಅದರ ಪಕ್ಕದಲ್ಲಿ ಪಟವನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ನನ್ನ ಅಜ್ಜ ಅಜ್ಜಿಯದು. ಈ ಫೋಟೋವನ್ನು ಯಾವಾಗ ತೆಗೆಸಿದರೋ, ಇವರು ಎಲ್ಲಿ ಸಂಪಾದಿಸಿದರೋ ಅವನಿಗೆ ಹೊಳೆಯಲಿಲ್ಲ. ಅದನ್ನೇ ನೋಡುತ್ತಾ ನಿಂತಾಗ ತನ್ನ ಊರಿನಲ್ಲಿ ಆಸ್ಪತ್ರೆಯ ಉದ್ಘಾಟನೆಯಾದಾಗ ಒಳಗೆ ಡಾಕ್ಟರ್ ಕೂತ್ಕೊಳ್ಳುವ ಜಾಗದ ಮೇಲೆ ಅಜ್ಜಾಜ್ಜಿಯರ ಇಂಥ ಫೋಟೋವನ್ನು ಮಂತ್ರಿಗಳು ನೇತು ಹಾಕಿ ಅದಕ್ಕೆ ಹಾರ ಹಾಕಿದ್ದು ನೆನಪಿಗೆ ಬಂತು. ಇವರು ಅಲ್ಲಿಂದ ಪ್ರತಿ ತೆಗೆಸಿ ಇಲ್ಲಿ ಹಾಕಿಕೊಂಡಿರಬಹುದು ಎಂದು ಊಹೆ ಹುಟ್ಟಿತು. ಆದರೆ ಈ ವಿದ್ಯಾಶಾಲೆಗೆ ಅಜ್ಜಾಜ್ಜಿ ಯಾವ ಕಾಣಿಕೆ ಕೊಟ್ಟಿದ್ದಾರು? ಈ ವಿದ್ಯಾಶಾಲೆ ಆರಂಭವಾಗಿ 10 ವರ್ಷವೂ ಆಗಿರಲಿಕ್ಕಿಲ್ಲ. ಅಲ್ಲದೆ ಸೌದರೇಗೌಡರ ಫೋಟೋದ ಪಕ್ಕದಲ್ಲಿ ಸ್ಥಾನ ಸಿಗುವಷ್ಟು ಮಟ್ಟದ ದಾನವನ್ನು ಅಜ್ಜ ಈ ಸಂಸ್ಥೆಗೆ ಹೇಗೆ ಕೊಟ್ಟಿದ್ದಾರು? ಊಟ ಮಾಡುವಾಗಲೂ ಅವನು ಇದನ್ನೇ ಯೋಚಿಸಿದ್ದ. ಆದರೆ ಅವರಾಗಿ ತಾವಾಗಿಯೇ ಹೇಳಿಯೇ ಹೇಳುತ್ತಾರೆ. ನಾನು ಕೇಳುವುದು ಬೇಡ ಎಂದು ನಿರ್ಧರಿಸಿದ. ಅವರು ಹೇಳಿದರು, ಸಂಸಾರಸ್ಥ ಉಪಾಧ್ಯಾಯರು ಅವರವರ ಮನೆಯಲ್ಲಿ ಊಟ ಮಾಡ್ತಾರೆ. ಸಂಬಳ ತಗೊಳ್ಳದೆ ಸಂಸಾರವೂ ಇಲ್ಲದ ನನ್ನಂತಹ ಉಪಾಧ್ಯಾಯರು ಮಕ್ಕಳ ಜೊತೆಗೆ ಇಲ್ಲಿ ಊಟ ಮಾಡ್ತಾರೆ. ಮಕ್ಕಳ ಮಧ್ಯದಲ್ಲಿ ಕೂತು ಅವರು ಉಂಡದ್ದನ್ನ ಉಣ್ತಾರೆ. ಯಾವ ಭೇದ ವಿಶೇಷವೂ ಇಲ್ಲ. ಊಟ ರುಚಿಯಾಗಿತ್ತು. ಬೇಳೆ, ಹಲಸಿನ ಬೀಜಗಳ ಹುಳಿ, ಅನ್ನ, ಗಟ್ಟಿ ಮಜ್ಜಿಗೆ. ಅವರಿಗಂತೂ ಮುದ್ದೆ ಇಲ್ಲದೆ ಊಟ ಮಾಡಿದಂತೆ ಆಗುವುದಿಲ್ಲವಾಗಿ ಆರಿದ ಮುದ್ದೆಯನ್ನೇ ಹುಳಿಯಲ್ಲಿ ಹೊರಳಿಸಿ ನುಂಗಿದರು. ಇವರ ಊಟ ಮುಗಿಯುವ ಹೊತ್ತಿಗೆ ಶಾಲೆ ಬಿಟ್ಟಿತು. ಹುಡುಗರೆಲ್ಲ ತರಗತಿಯ ಕೊಠಡಿಗಳನ್ನು ಬಿಟ್ಟು ಆ ವಾರದ ತಮ್ಮ ಪಾಲಿಗೆ ಇದ್ದ ಕೆಲಸಗಳನ್ನು ಮಾಡಲು ಹೊರಟರು. ರಾತ್ರಿ ಮತ್ತು ಬೆಳಿಗ್ಗೆ ಕುಳಿತು ಓದುವುದು ತಮ್ಮ ತರಗತಿಗಳ ತಮ್ಮ ಆಸನಗಳಲ್ಲಿ. ಆದ್ದರಿಂದ ಯಾರು ಅಲ್ಲಿನ ಪುಸ್ತಕಗಳನ್ನು ಎತ್ತಿಕೊಂಡು ಹೋಗುವ ಪದ್ಧತಿ ಇರಲಿಲ್ಲ. ಅಣ್ಣಯ್ಯ ಎಲ್ಲ ಉಪಾಧ್ಯಾಯರನ್ನು ಇವರಿಗೆ ಪರಿಚಯಿಸಿದರು. ಅಲ್ಲಿ 6 ಜನ ಮಾತ್ರ ವೃತ್ತಿಯ ದೃಷ್ಟಿಯಿಂದ ಉಪಾಧ್ಯಾಯರಾಗಿರುವರು. ಅವರಿಗೆ ತಿಂಗಳಿಗೆ ಇಷ್ಟೊಂದು ಸಂಬಳ ಕೊಡುತ್ತಾರೆ. ಅವರು ಕೂಡ ತರಗತಿಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡಿದ ನಂತರ ಕರಕುಶಲ ತರಬೇತಿಯಲ್ಲೋ ಆಡಳಿತ ವಿಚಾರದಲ್ಲೋ ಸಹಾಯ ಮಾಡುತ್ತಾರೆ. ಆದರೆ ಇನ್ನೂ 5 ಜನ ಅಣ್ಣಯ್ಯನಂತೆ ಬ್ರಹ್ಮಚಾರಿಗಳಾಗಿ ತಮ್ಮ ಜೀವನವನ್ನು ಈ ಶಾಲೆಗೆ ಮುಡಿಪು ಕೊಟ್ಟುಕೊಂಡಿದ್ದಾರೆ. ಎಲ್ಲರೂ ಅಣ್ಣಯ್ಯನಂತೆ ಅಂದರೆ ಸನ್ಯಾಸಿಯಂತೆ ತಲೆಯನ್ನು ಮುಂಡನ ಮಾಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಖಾದಿಯ ಲುಂಗಿ ಉಟ್ಟು ಖಾದಿಯ ಜುಬ್ಬ ತೊಟ್ಟಿದ್ದಾರೆ. ಶಾಲೆಯಲ್ಲಿ ಪಾಠ ಮಾಡುತ್ತಾರೆ. ಮರಗೆಲಸ, ಪಶುಪಾಲನೆ, ಹಾಲಿನ ಸಂಸ್ಕರಣ, ತೋಟಗಾರಿಕೆ ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಪರಿಣತಿಗಳನ್ನು ಮಕ್ಕಳಿಗೆ ಕಲಿಸಿಕೊಡುತ್ತಾರೆ. ತರಗತಿಯೊಳಗೆ ಪಾಠ ಹೇಳುವುದಕ್ಕಿಂತ ಮಕ್ಕಳನ್ನು ಸ್ವಾವಲಂಬಿಯನ್ನಾಗಿ ಮಾಡಿಸುವ ಈ ಕೆಲಸಗಳಲ್ಲಿ ಅವರ ಪ್ರೀತಿ ಹೆಚ್ಚು. ಅವರ ವಿಷಯದಲ್ಲಿ ರವೀಂದ್ರನಿಗೆ ಆಸಕ್ತಿ ಹುಟ್ಟಿತು. 35 ವರ್ಷದ ಶಂಕರಮೂರ್ತಿ ಯಂತ್ರವಿಜ್ಞಾನದಲ್ಲಿ BE ಮಾಡಿದ್ದಾರೆ. ನೌಕರಿ, ಮದುವೆ ಮೊದಲಾದವುಗಳಲ್ಲಿ ಅರ್ಥ ಕಾಣದೆ ಬ್ರಹ್ಮಚಾರಿಯಾಗಿರಬೇಕೆಂದು ನಿರ್ಧರಿಸಿ ಇಲ್ಲಿಗೆ ಬಂದು ಸೇರಿದ್ದಾರೆ. ತರಗತಿಯಲ್ಲಿ ಭೌತಶಾಸ್ತ್ರ, ಗಣಿತಗಳನ್ನು ಹೇಳುವುದರ ಜೊತೆಗೆ ಲೇತ್ ಮೊದಲಾದ ಎಲ್ಲರಿಗೂ ಯಂತ್ರ, ನೀರೆತ್ತುವ ಯಂತ್ರ, ಎಲ್ಲ ವಿಧಗಳ ವಿದ್ಯುತ್ ಕೆಲಸಗಳಲ್ಲಿ ತರಬೇತಿ ಕೊಡುತ್ತಾರೆ. 40ರ ಸಮೀಪದ ಚಂದ್ರಶೇಖರ್ MBBS ಆದ ವೈದ್ಯರು. ಬೆಳಗಿನಿಂದ 7ರಿಂದ 11ವರೆಗೆ ಹಾಲುಕೆರೆ ಗ್ರಾಮದಲ್ಲಿ ಉಚಿತ ಚಿಕಿತ್ಸಾಲಯ ನಡೆಸುತ್ತಾರೆ. ಶಾಲೆಯ ಮಕ್ಕಳು ಮತ್ತು ಅಧ್ಯಾಪಕರುಗಳ ಆರೋಗ್ಯದ ಮೇಲ್ವಿಚಾರಣೆ ಅವರದ್ದೇ. ಸಂಜೆ ಎಲ್ಲಾ ಮಕ್ಕಳಿಗೂ ಶರೀರದ ರಚನೆ, ಆರೋಗ್ಯ, ಶುಚಿ, ರೋಗಗಳು ಹರಡುವ ರೀತಿ, ಔಷಧಿ ಮೊದಲಾದ ಮೂಲಭೂತ ತಿಳುವಳಿಕೆಯನ್ನು ಕೊಡುತ್ತಾರೆ. ಪ್ರತಿಯೊಬ್ಬ ಹುಡುಗನು ಇಂತಿಷ್ಟು ದಿನವೆಂದು ಹಾಲುಕೆರೆಯ ಚಿಕಿತ್ಸಾಲಯದಲ್ಲಿ ಅವರ ಸಹಾಯಕರಾಗಿ ಕೆಲಸ ಮಾಡಿ ರೋಗ ಮತ್ತು ಚಿಕಿತ್ಸೆಗಳ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆಯಬೇಕು. ತಾವರೆಕೆರೆಯಲ್ಲಿ ಪಶುವೈದ್ಯರಾದ ರಾಮರಾಯರು ವಾರಕ್ಕೊಂದು ದಿನ ಇಲ್ಲಿಗೆ ಬಂದು ಸೈಕಲ್ನಲ್ಲಿ ಬಂದು ಹಸು, ಕರು, ಎತ್ತುಗಳನ್ನು ಪರೀಕ್ಷಿಸಿ ಹೋಗುತ್ತಾರೆ. ಅವರಿಂದ ಪಶುವೈದ್ಯದ ಮೂಲಜ್ಞಾನವನ್ನು ಸಂಪಾದಿಸಿಕೊಂಡಿರುವ ಡಾಕ್ಟರ್ ಚಂದ್ರಶೇಖರ್ ಉಳಿದ ದಿನಗಳಲ್ಲಿ ದನಕರುಗಳನ್ನು ನೋಡಿಕೊಳ್ಳುತ್ತಾರೆ. 30 ವರ್ಷದ ಶರಭಣ್ಣ ಶಸ್ತ್ರಶಾಸ್ತ್ರದಲ್ಲಿ MSc ಮಾಡಿ ಸಸ್ಯಶಾಸ್ತ್ರದಲ್ಲಿ MSc ಮಾಡಿ ನೇರವಾಗಿ ಕೃಷಿ ವಿಜ್ಞಾನವನ್ನು ಓದಿಲ್ಲವಾದರೂ ಅದನ್ನು ಸ್ವಾಧ್ಯಾಯದಿಂದ ತಿಳಿದು ಮಕ್ಕಳಿಗೆ ಗಿಡ, ಮರ, ಕೃಷಿಗಳ ಪಾಠ ಹೇಳುತ್ತಾರೆ. ಇಡೀ ವಿದ್ಯಾಲಯದ ಕೃಷಿ ಕಾರ್ಯಕ್ರಮದ ಮೇಲ್ವಿಚಾರಣೆ ನೋಡಿಕೊಳ್ಳುವುದರ ಜೊತೆಗೆ ಸುತ್ತಮುತ್ತ ಗ್ರಾಮಸ್ಥರ ವ್ಯವಸಾಯದ ವಿಷಯದಲ್ಲಿ ಯಾವ ತೊಂದರೆ, ರೋಗ ರುಜಿನಗಳಿದ್ದರೂ ಹೋಗಿ ಉಚಿತವಾಗಿ ಸಲಹೆ ಕೊಡುತ್ತಾರೆ. 32 ವರ್ಷದ ಸೋಮಶೇಖರಾಚಾರ್ BSc B.Ed ಮಾಡುವುದರ ಜೊತೆಗೆ ಕುಲಕಸುಬಾದ ಬಡಗಿ ಕೆಲಸವನ್ನು ಚಿಕ್ಕ ವಯಸ್ಸಿನಿಂದ ತಂದೆಯಿಂದ ಕಲಿತವರು. ಇಲ್ಲಿ ವಿಜ್ಞಾನದ ಪಾಠ ಮಾಡುವುದಲ್ಲದೆ ಹುಡುಗರಿಗೆ ಮರಗೆಲಸದ ತರಬೇತಿ ಕೊಡುತ್ತಾರೆ. 28 ವರ್ಷದ ರಾಮಚಂದ್ರ ಎಂಬುವರು ಬರೀ BA ಮಾಡಿರುವವರು. ತಲೆಬೋಡಿಸಿಕೊಂಡಿದ್ದರೂ ತಾವಿನ್ನು ತಮ್ಮ ಮಾರ್ಗವನ್ನು ಅಂತಿಮವಾಗಿ ನಿರ್ಣಯಿಸಿಕೊಂಡಿಲ್ಲ ಎನ್ನುತ್ತಾರೆ. ಅಧ್ಯಾತ್ಮದ ಪ್ರೀತಿ ಹೆಚ್ಚು. ತರಗತಿಯಲ್ಲಿ ಪಾಠ ಮಾಡಿ ಉಳಿದಂತೆ ತಮ್ಮ ಕೋಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡು ಧ್ಯಾನದಲ್ಲಿ ನಿರತರಾಗಿರುತ್ತಾರೆ. 36ರ ನಾರಣಪ್ಪ ಗಣಿತಶಾಸ್ತ್ರದಲ್ಲಿ MSc ಮಾಡಿರುವವರು. ರವೀಂದ್ರ ಇವರೆಲ್ಲರೊಡನೆಯೂ ಕುಶಲ ಸಂಭಾಷಣೆ ನಡೆಸಿದರು. ಎಲ್ಲರೂ ಈ ಮಾರ್ಗದಲ್ಲಿ ಜೀವನಕ್ಕೊಂದು ತೃಪ್ತಿ ಅಥವಾ ಅರ್ಥವನ್ನು ಕಂಡುಕೊಳ್ಳಲು ಬಯಸಿರುವವರು. ಎಲ್ಲರ ಮುಖದಲ್ಲೂ ನಿಷ್ಠೆ ಎದ್ದು ಕಾಣುತ್ತಿತ್ತು. ಇವರೆಲ್ಲರೂ ಇಲ್ಲಿ ಇನ್ನೊಬ್ಬರಿದ್ದಾರೆಂದು ಅನಂತರ BE ಓದಿರುವ ಶಂಕರಮೂರ್ತಿ ಹೇಳಿದರು. ಹೊನ್ನತ್ತಿ ಎಂದು ಅವರ ಹೆಸರು. ಮೂಲ ಧಾರವಾಡ ಜಿಲ್ಲೆಯವರಂತೆ. ತಂದೆ ರಿಸರ್ವ್ ಬ್ಯಾಂಕಿನಲ್ಲಿ ದೊಡ್ಡ ಕೆಲಸದಿದ್ದು ತಿರುವನಂತಪುರ, ಗೌಹಾಟಿ, ಪಾಟ್ನಾ, ಬೊಂಬಾಯಿ ಹೀಗೆ ವರ್ಗವಾಗುತ್ತಿದ್ದರಿಂದ ಅಲ್ಪ ಸ್ವಲ್ಪ ಮಾತ್ರ ಕನ್ನಡ ಬರುತ್ತಿತ್ತಂತೆ. ಇಲ್ಲಿಗೆ ಬಂದ ಮೇಲೆ ಚೆನ್ನಾಗಿ ಮಾತನಾಡುವುದರ ಜೊತೆಗೆ ಓದುವುದನ್ನು, ಕನ್ನಡ ಕವನಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಿದ್ದಾರೆ. ಪೋವಾಯಿನಲ್ಲಿ MTech, ಅಹಮದಾಬಾದಿನಲ್ಲಿ MBA ಓದಿ
ಎಕ್ಸಾಲ್ ಕಂಪನಿಯ ಬೆಂಗಳೂರು ಶಾಖೆಯ ರೆಸಿಡೆಂಟ್ ಮ್ಯಾನೇಜರ್ ಆಗಿದ್ದರಂತೆ. ಮೊದಲಿನಿಂದ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ. ಸಿತಾರ್ ಕಲಿತಿದ್ದರಂತೆ. ವಿದ್ಯಾಭ್ಯಾಸ ಮುಗಿಯಿತು. ದೊಡ್ಡ ಕೆಲಸವಾಯಿತು. ಕಂಪನಿ ಬಂಗಲೆ, ಕಾರು, ಫೋನ್ ಎಲ್ಲ ಕೊಟ್ಟಿದೆ. 32 ವರ್ಷವಾಯಿತು. ಇನ್ನು ವಿಳಂಬವಿಲ್ಲದೆ ಮದುವೆಯಾಗಬೇಕು ಅಂತ ತಂದೆ ತಾಯಿ ಒತ್ತಾಯಿಸಿದಾಗ ಅವರಿಗೆ ಈ ಕೆಲಸ, ಈ ಉದ್ಯಮ ನಿರ್ವಹಣೆಗಳ ಅರ್ಥವೇನು ಅನ್ನಿಸಿಬಿಟ್ಟಿತ್ತಂತೆ. 1 ವರ್ಷ ತಂದೆ ತಾಯಿಯರಿಗೆ ಸಬೂಬು ಹೇಳಿ ಮದುವೆಯ ಪ್ರಯತ್ನವನ್ನು ಮುಂದೆ ಹಾಕುತ್ತಾ ಸಾಗಿದ ನಂತರ ಈ ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ಸಿತಾರ್ ಕಲಿಯಬೇಕೆಂದು ನಿರ್ಧರಿಸಿದ್ದಾರೆ. ದೆಹಲಿಯಲ್ಲಿದ್ದ ತಂದೆ ತಾಯಿಗೆ ಇದರಿಂದ ದೊಡ್ಡ ಶಾಕ್ ಆಯಿತು. ಅವರು ಬೇಡ ಅಂದರೂ ಕೇಳದೆ ಇವರು ರಾಜೀನಾಮೆ ಕೊಟ್ಟೇ ಬಿಟ್ಟರು. ತಮ್ಮ ಹತ್ತಿರ ಇರುವ ದುಡ್ಡನ್ನು ಬ್ಯಾಂಕಿಗೆ ಹಾಕಿ ಪ್ರತಿ ತಿಂಗಳು ಒಂದಿಷ್ಟು ಬಡ್ಡಿ ಬರುವ ಹಾಗೆ ಮಾಡಿ ಸಿತಾರ್ ಜೊತೆಗೆ 3rd ಕ್ಲಾಸ್ ಟ್ರೈನ್ನಲ್ಲಿ ಸಂಗೀತದ ಗುರುವಿನ ಹತ್ತಿರ ಬೊಂಬಾಯಿಗೆ ಹೋದರು. ಅವರ ಹತ್ತಿರ 3 ವರ್ಷ ಸಾಧನೆ ಮಾಡಿದ ಮೇಲೆ ಒಂದೇ ಸಮನೆ ಬೊಂಬಾಯಲ್ಲಿರೋ ಕಷ್ಟವಾಗಿ ದುಡ್ಡು ಬೇಕಲ್ಲ, ತಮಗೆ ತಾವೇ ಸಾಧನೆ ಮಾಡಿಕೊಳ್ಳುವಂತ ಒಂದು ಶಾಂತವಾದ ಜಾಗ ಹುಡ್ಕೊಂಡು ಕರ್ನಾಟಕದ ಕಡೆಗೆ ಬಂದರು. ಯಾರೋ ಹೇಳಿದ್ರಂತೆ, ನಮ್ಮ ಈ ಶಾಲೆ ಜೋಗಿಗುಡ್ಡ ಬಹಳ ಶಾಂತವಾದ ಸ್ಥಳ ಅಂತ. ಯಾರ ಮೂಲಕವೂ ನಮ್ಮ ವಿದ್ಯಾಶಾಲೆ ಪರಿಚಯ ಅವರಿಗಿತ್ತು. ಯೋಗ 2 ವರ್ಷದ ಹಿಂದೆ ಇಲ್ಲಿಗೆ ಬಂದು ಅಣ್ಣಯ್ಯನವ್ರನ್ನ ಕೇಳಿದರು. ಈಗ ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸಲ ಬಂದ್ರೆ 3 ತಿಂಗಳು ಬೆಟ್ಟದ ಮೇಲಿದ್ದು ದಿನಕ್ಕೆ 10-12 ಗಂಟೆ ಸಿತಾರ್ ಸಾಧನೆ ಮಾಡ್ತಾರೆ. ವಾರಕ್ಕೊಂದಿನ ಕೆಳಗಿಳಿದು ವಿದ್ಯಾಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆಲ್ಲ ಸಮೂಹ ಗಾಯನ ಕಲಿಸ್ತಾರೆ. ಆಸಕ್ತಿ ಇರೋ ಕೆಲ ಹುಡುಗರಿಗೆ ಸರಿಗಮ ಪದನಿನೂ ಹೇಳ್ಕೊಡ್ತಾರೆ. ಅವರದ್ದೇ ಒಂದು ಹಾರ್ಮೋನಿಯಂ ನಮ್ಮ ಶಾಲೆಯಲ್ಲಿ ಇಟ್ಟಿದ್ದಾರೆ. ದಿನ ಮಧ್ಯಾಹ್ನ ಹಾಲುಕರೆಯಿಂದ ವಡೇರಯ್ಯ ಬೆಟ್ಟದ ಮೇಲೆ ಪೂಜೆಗೆ ಹೋಗ್ತಾರಲ್ಲ, ಅವರು ದಾರಿಲಿ ವಿದ್ಯಾಶಾಲೆಗೆ ಬಂದು ನಾವು ಕಟ್ಟಿಕೊಟ್ಟ ಊಟ ತಕೊಂಡು ಹೋಗಿ ತಲುಪಿಸ್ತಾರೆ. ಅವರು ಅದನ್ನೇ ಮಧ್ಯಾಹ್ನ ರಾತ್ರಿ ತಿಂದ್ಕೊಂಡು ಅಲ್ಲೇ ಇರ್ತಾರೆ. 3 ತಿಂಗಳು ಇಲ್ಲಿ ಸಾಧನೆ ಮಾಡಿದ್ಮೇಲೆ ಬೊಂಬಾಯಿಗೆ ಹೋಗಿ ಗುರುಗಳ ಹತ್ತಿರ 2-3 ತಿಂಗಳು ಒಂದೇ ಸಮನೆ ಪಾಠ ಹೇಳಿಸ್ಕೊಳ್ತಾರೆ. ಮತ್ತೆ ಇಲ್ಲಿಗೆ ಬಂದು ರಾಗಗಳನ್ನ ಬೆಟ್ಟದ ಮೇಲೆ ಹಾಡಿ ಕರಗತ ಮಾಡ್ಕೋತಾರೆ. ಆ ರಾಗಗಳನ್ನ ಬೆಟ್ಟದ ಮೇಲೆ ಕರಗತ ಮಾಡ್ಕೊಳ್ತಾರೆ. ನೀವು ಅವರನ್ನು ನೋಡ್ಬೇಕು, ಅವರನ್ನು ಖಂಡಿತ ನೋಡಬೇಕೆಂದು ರವೀಂದ್ರ ಮನಸ್ಸಿನಲ್ಲಿ ನಿಶ್ಚಯಿಸಿದ. ಹೆಸರೇನಂದ್ರಿ? ಹೊನ್ನತ್ತಿ ಅಂದ್ರ? HS ಹೊನ್ನತ್ತಿ, ಹೇಮಂತ ಹೊನ್ನತ್ತಿ. ಈ ಅಡ್ಡ ಹೆಸರನ್ನು ನಾನು ದೆಹಲಿಯಲ್ಲಿ ಕೇಳಿರುವ ಅಥವಾ ನೋಡಿರುವ ನೆನಪು ಅವನಿಗೆ ಬಂತು. ವೃತ್ತಿಯಿಂದ ಬಂದ ಅಡ್ಡ ಹೆಸರಲ್ಲ, ಊರಿನಿಂದ ಬಂದದ್ದು. ಆದ್ದರಿಂದ ಈ ಹೆಸರಿನ ಜನರು ಬಹಳ ಇರುವ ಸಂಭವವಿಲ್ಲ. ನಾನು ಕೇಳಿರುವ ಹೊನ್ನತ್ತಿಗೆ ಈತ ಏನಾಗಬೇಕು? ಸೋದರ ಮಗನೇ, ಜ್ಞಾತಿಯೇ ಎಂದು ನೆನಪು ಬರಿ ಕೆರೆದುಕೊಳ್ಳತೊಡಗಿತು. ರಾತ್ರಿ ಮಕ್ಕಳು ಉಪಾಧ್ಯಾಯರು ಒಟ್ಟಿಗೆ ಕುಳಿತು ಊಟ ಮಾಡುವ ಮೊದಲು ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರು. ಪಾಳಿಯಂತೆ 10 ಹುಡುಗರು ಬಡಿಸಿದರು. ಮಧ್ಯಾಹ್ನಕ್ಕೆ ಮಾಡಿ ಉಳಿದಿದ್ದ ಬೇಳೆ, ಹಲಸಿನ ಬೀಜ, ಹುಳಿಯನ್ನು ಎಲ್ಲರಿಗೂ ಒಂದೊಂದು ಸೌಟು ಬಡಿಸಿದ ನಂತರ ರಾತ್ರಿಯ ಅಡುಗೆ ಸೊಪ್ಪಿನ ಮಜ್ಜಿಗೆ ಹುಳಿ, ತಡಗುಣಿ ಉಸಳಿ, ಮುದ್ದೆ, ಅನ್ನ, ಮಜ್ಜಿಗೆ ಊಟವಾದ ಮೇಲೆ ಬ್ರಹ್ಮಚಾರಿ ಉಪಾಧ್ಯಾಯರೊಡನೆ ಮಾತನಾಡಿದ ನಂತರ ರವೀಂದ್ರ ಮಲಗಲು ಬಂದ. ಅಣ್ಣಯ್ಯನ ಕೋಣೆಯಲ್ಲಿ ಒಂದು ಗೋಡೆಯ ಬದಿಗೆ ಈಚಲ ಚಾಪೆ ಹಾಸಿ ಅದರ ಮೇಲೆ ಮೆತ್ತನೆಯ ಮಂದಲಿಗೆ, ಅದರ ಮೇಲೆ ಬಿಳಿ ಹುರಿ ಕಂಬಳಿ ಹಾಸಿ ದುಪ್ಪಟ್ಟಿ ಮುಚ್ಚಿದ್ದರು. ಹೊದೆಯಲು ಒಳಗೆ ದುಪ್ಪಟ್ಟಿ ಜೋಡಿಸಿದ ಬಿಳಿ ಕಂಬಳಿ. ಹೊಸ ಕಂಬಳಿ ಆದ್ದರಿಂದ ಒಣಗಿದ ಹುಣಿಸೆ ಅಂಬಲಿಯ ವಾಸನೆ ಅವನ ಮೂಗಿಗೆ ಹಾಯ್ದು ಮೆದುಳಿನ ನೆನಪಿನ ಕೋಶಗಳನ್ನು ಪ್ರಚೋದಿಸುತ್ತಿತ್ತು. ಹಳ್ಳಿಯ ಕಂಬಳಿಯೇ ಇಲ್ಲವಾಗಿದೆಯಲ್ಲ, ಯಾಕೆ? ತಾನು ಅಜ್ಜನ ಮನೆ ಬಿಟ್ಟು ದಿಲ್ಲಿಗೆ ಹೋದ ಮೇಲೆ ಬರೀ ಮಿಲ್ ಬ್ಲಾಂಕೆಟ್ಗಳು, ಚಳಿಗಾಲದಲ್ಲಿ ರಜಾಯ್, ರೂಮ್ ಹೀಟರ್, ಇಂಥ ಕಂಬಳಿಯನ್ನು ಹೊದೆಯುವುದಿರಲಿ. ಕಣ್ಣಿನಿಂದ ನೋಡಿಯೇ 30 ವರ್ಷವಾಯಿತು. ಅಜ್ಜ, ಅಜ್ಜಿ, ನಾನು ಎಲ್ಲ ಹೊದೆಯುತ್ತಿದ್ದುದು ಇಂಥದ್ದನ್ನೇ. ಹತ್ತಿಯ ಹಾಸಿಗೆ ಇದ್ದರೂ ಅಜ್ಜಿ ಅದರ ಮೇಲೊಂದು ಕುರಿ ತುಪ್ಪಟ್ಟದ ಕಂಬಳಿ ಹಾಸಿ ಅದರ ಮೇಲೆ ಮೇಲು ಹಾಸಿಗೆ ಎಂದು ತನ್ನ ಹಳೆ ಸೀರೆಯನ್ನು ಹಾಸಿ ಮಲಗುತ್ತಿದ್ದಳು. ಇಲ್ಲದಿದ್ದರೆ ಅವಳಿಗೆ ಚಳಿಗಾಲದಲ್ಲಿ ಸೊಂಟ ಬೆನ್ನು ನೋವು ಬರುತ್ತಿತ್ತು. ಕೈಕಾಲು ಹಿಡಿದುಕೊಂಡ ಹಾಗೆ ಆಗುತ್ತಿತ್ತು. ನಾನು ಅವಳ ಪಕ್ಕದ ಹಾಸಿಗೆಯಲ್ಲಿ ಮಲಗುತ್ತಿದ್ದೆವು. ಎಷ್ಟೋ ಸಲ ನಾನು ಹೊರಳಿ ಅವಳನ್ನು ಒದೆಯುತ್ತಿದ್ದೇನಂತೆ. ಒದೆದ ಪೆಟ್ಟನ್ನು ಅಲಕ್ಷಿಸಿ ಅವಳು ನನ್ನ ಕಾಲು ಕಂಬಳಿಯಿಂದ ಹೊರಗೆ ಬಂದಿರುತ್ತದೆ ಎಂದು ಕತ್ತಲೆಯಲ್ಲಿ ತಡಕಿ ಸರಿಯಾಗಿ ಒದೆಸುತ್ತಿದ್ದಳು ಎಂಬುದೆಲ್ಲ ನೆನಪಿಗೆ ಬರುತ್ತಿರುವಾಗ ಇನ್ನೊಂದು ಗೋಡೆಯ ಬದಿಗೆ ತಲೆಗೊಂದು ಮರದ ಮಣೆ ಇಟ್ಟು ಬರೀ ಈಚಲ ಚಾಪಿಯ ಮೇಲೆ ಮಲಗಲು ಅಣಿಯಾಗಿ ಮಾಡಿಕೊಳ್ಳುತ್ತಿದ್ದ ಅಣ್ಣಯ್ಯ. ದೀಪ ಆರಿಸಲೇ ಎಂದರು. ನಿಮಗೆ ಕಂಬಳಿ ಎಂದು ಇವನು ಕೇಳಿದ. ನಂದು ಯಾವತ್ತೊಂದು ಚಾಪೆ ಅಷ್ಟೇ, ಒದೆಯಾಕೊಂದು ಕಂಬಳಿ ಇಟ್ಕೋತೀನಿ ಎಂದರು. ಅನಂತರ ದೀಪ ಆರಿಸಿ ಶ್ರೀರಾಮ 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 ಎಂದು 3 ಸಲ ಹೇಳಿಕೊಂಡು ಮಲಗಿದರು. 1 ನಿಮಿಷವಾದ ನಂತರ ಬಿಸಿಲಲ್ಲಿ ನಡೆದದ್ದು ಆಯಾಸ, ನಿದ್ದೆ ಬರ್ತಿದೆಯಾ ಎಂದರು. ನಾನು ಯಾವತ್ತೂ ಮಲಗೋದು ನಿಧಾನ. ಪೇಪರ್ನಲ್ಲಿ ಕೆಲಸ ಮಾಡೋರು ಮಧ್ಯರಾತ್ರಿ ಸುದ್ದಿನ ಕಾದೇ ಮಲಗಬೇಕು, ಬೆಳಿಗ್ಗೆ ಏಳೋದು ತಡವೇ ಎಂದ. ತಕ್ಷಣ ಅವರು ಮಾತನಾಡಲಿಲ್ಲ. ಇಡೀ ವಾತಾವರಣ ನಿಶ್ಶಬ್ದವಾಗಿತ್ತು. ತರಗತಿಗಳಲ್ಲಿ ಹುಡುಗರು ಕೂತು ಓದಿಕೊಳ್ಳುತ್ತಿರುತ್ತಾರೆ. ಅವರ ಪರಸ್ಪರ ಹರಟೆ ಕೀಟಲೆಗಳೆಲ್ಲ ಕಾಲಹರಣ ಮಾಡಬಾರದೆಂದು ಒಂದೊಂದು ತರಗತಿಯಲ್ಲೂ ಒಬ್ಬೊಬ್ಬರು ಉಪಾಧ್ಯಾಯರು ಕೂತು ಓದಿಕೊಳ್ಳುತ್ತಿರುತ್ತಾರೆ. ಯಾವ ಹುಡುಗನಿಗಾದರೂ ಓದುವುದರಲ್ಲಿ ಏನಾದರೂ ಅರ್ಥವಾಗದಿದ್ದರೆ ಹೇಳಿಕೊಡುತ್ತಾರೆ. 10:30ಯ ತನಕ ಓದಿದ ಮೇಲೆ ಹುಡುಗರು ಮಲಗಲು ಹೋಗುತ್ತಾರೆ. ಎಲ್ಲರದು ಒಂದೇ ರೀತಿಯ ಹಾಸಿಗೆ, ಈಚಲ ಚಾಪೆಯ ಮೇಲೆ ಕುರಿಯ ಕಂಬಳಿ, ಹೊದೆಯಲು ಇನ್ನೊಂದು ಕಂಬಳಿ. ಸ್ವಲ್ಪ ಹೊತ್ತಿನ ನಂತರ ಅಣ್ಣಯ್ಯ ಕೇಳಿದ, ಗೋಡೆಯ ಮೇಲೆ ಅಜ್ಜ ಅಜ್ಜಿಯ ಫೋಟೋ ನೋಡಿದೆಯಾ?
ನೋಡಿದೆ. ಅವ್ರು ನನಗೂ ಅಜ್ಜ ಅಜ್ಜಿ ಆಗ್ಬೇಕು ಅನ್ನೋದು ನಿನಗೆ ಗೊತ್ತೇ? ಗೊತ್ತಿಲ್ಲ. ಹೇಗೆ? ಹೇಳ್ತೀನಿ. ಅವ್ರು ಕೈ ಹಿಡಿದು ಸಹಾಯ ಮಾಡದಿದ್ದರೆ ನಾನು ಓದೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನನ್ನನ್ನ ಕಾಲೇಜಿನಲ್ಲಿ ಓದಿಸಿರೋದು ಅವರೇ. ಅವರಿರೋ ಗಂಟ ನಾನು ಅವ್ರನ್ನ ಅಜ್ಜ ಅಂತಿದ್ದೆ, ಇವ್ರನ್ನ ಅಜ್ಜಿ ಅಂತಿದ್ದೆ. ರವೀಂದ್ರನಿಗೆ ಈಗ ಜ್ಞಾಪಕಕ್ಕೆ ಬಂತು. ನನಗೆ ಇಂಗ್ಲಿಷ್ ವ್ಯಾಕರಣ ಪಾಠ ಹೇಳಿಕೊಡಲು 4-5 ದಿನ ಊರಿಗೆ ಬಂದಾಗ ಇವರು ಅಜ್ಜ ಅಜ್ಜಿ ಎಂದೇ ಕರೆಯುತ್ತಿದ್ದರು. ಮೊಮ್ಮಗನಾದ ನಾನು ಕರೆಯುತ್ತಿದ್ದಂತೆ ಇವರು ಅನ್ನುತ್ತಿದ್ದಾರೆ ಎಂದಷ್ಟೇ ನಾನು ಅರ್ಥ ಮಾಡಿಕೊಂಡಿದ್ದೆ ಎಂದುಕೊಂಡ. ಅವರೇ ಹೇಳತೊಡಗಿದರು. ನನ್ನ ಊರು ಅಲ್ಲೇ ಬಸವನಪುರಕ್ಕೆ 3 ಮೈಲಿ ಮೂಡಲಿಗೆ ಸೀಗೆಹಳ್ಳಿ ಅಂತ. ದಿನ ನಡ್ಕೊಂಡು ಬಸವನಪುರಕ್ಕೆ ಬಂದು ಮಿಡ್ಲ್ ಸ್ಕೂಲ್ ಓದಿದೆ. ಓದಬೇಕು ಅನ್ನೋ ಆಸೆ ರಹ ಇರಲಿಲ್ಲ. ತಂದೆ ಚಿಕ್ಕ ವಯಸ್ಸಿಗೆ ತೀರಿಕೊಂಡ್ರು. 1.5 ಎಕರೆ ಹೊಲವಿತ್ತು. ಅವ್ವ ಅದನ್ನ ಮಾಡಿಸ್ಕೊಂಡು ಕಾಲ ಹಾಕ್ತಿದ್ಲು. ನನಗೆ ಅವ್ವನ ಕಡೆಯೂ ಅಜ್ಜ ಅಜ್ಜಿ ಇರಲಿಲ್ಲ, ಅಪ್ಪನ ಕಡೆಯೂ ಇರಲಿಲ್ಲ. ಆಗ ನನ್ಗೇನು ಆಸೆ ಆಗ್ತಿತ್ತು ಗೊತ್ತಾ? ನಮ್ಮಪ್ಪ ಇರಬೇಕಾಗಿತ್ತು ಅಂತ ಅಲ್ಲ, ನನಗೆ ಅಜ್ಜಿ ಇರಬೇಕಾಗಿತ್ತು, ಅಜ್ಜ ಅಜ್ಜಿ ಇರಬೇಕಾಗಿತ್ತು ಅಂತ. ರಜದಲ್ಲಿ ನನ್ನನ್ನು ಅವ್ರ ಮನೆ ಕರ್ಕೊಂಡು ಹೋಗಿ ಪ್ರೀತಿಯಾಗಿ ಪಾಯಸ ಮಾಡಿ ಇಕ್ಕಿ ಕುರಿ ರೊಪ್ಪದಾಗೆ ಕುಡಿಸ್ಕೊಂಡು ತುಂಬ ಕಥೆ ಹೇಳುವಂತ ಅಜ್ಜ ಅಜ್ಜಿ ಮನೆ ಇರಬೇಕಾಗಿತ್ತು ಅಂತ ಶಾನೆ ಆಸೆಯಾಗಿತ್ತು. ಎಲ್ಲಿಂದ ತರೋಣ? ಬಸಂಪುರದಲ್ಲಿ ಲೋಯರ್ ಸೆಕೆಂಡ್ರಿ ಪಾಸ್ ಮಾಡಿದ್ಮೇಲೆ ಚನ್ನರಾಯಪಟ್ಟಣದಾಗೆ ಹೈಸ್ಕೂಲ್ಗೆ ಸೇರ್ಕೊಂಡೆ. ತಮ್ಮಯ್ಯ ಚಾಕರಿಗೆ ಶೇರ್ಕ ಹೈಸ್ಕೂಲ್ ಓದ್ಸಾಕೆ ನನ್ನಂತೊಳಗೆ ಎಲ್ಲ ಆಗ್ತದೆ ಅಂತ ಅವ್ವ ಹೇಳಿದ್ರು. ಕೇಳದೆ ಅವ್ವ ಸಾಲ ಮಾಡಿ ಹೈಸ್ಕೂಲ್ ಓದಿಸಿದಳು. ಸಾಲ ಎಲ್ಲಿಂದ ತಂದಳು, ಎಷ್ಟು ತಂದಳು ಅಂತ ನನಗೆ ಅಂದಾಜಿಲ್ಲ. ನನ್ನ ಪಾಡಿಗೆ ನಾನು ಓದಿದೆ, ಪಾಸ್ ಆಯ್ತು. ಕಾಲೇಜ್ ಮುಟ್ಟಿಸ್ಬೇಕು ಅಂತ ಮೈಸೂರಿಗೆ ಹೊರಟೆ. ಅವ್ವ ಎಲ್ಲಿತ್ತರಲಪ್ಪ ಎಂದಳು. ಹೊಲ ಮಾರ್ಬಿಡೋಣ ಕಣವ, ಕಾಲೇಜ್ ಓದಿದ್ರೆ ದೊಡ್ಡ ಚಾಕರಿ ಆಗ್ತದೆ ಎಂದೆ. ಮಾರಿದರೆ ಸಾಲ ಕಳೆದು ಎಷ್ಟು ಉಳಿತದೆ ಎಂದಳು. ಮಾರ್ಲಿಲ್ಲ, ಇನ್ನಷ್ಟು ಸಾಲ ಮಾಡಿದಳು. ಆ ವರ್ಷ ಅವ್ವ ತೀರಿ ಹೋದಳು. ಹ್ಯಾಕ್ ತೀರಿದ್ಲು ಗೊತ್ತಾ? ಕ್ಷಯದಿಂದ. ಸರಿಯಾಗಿ ಹೊತ್ತಿಗೆ ತಿಂತಿರ್ಲಿಲ್ಲ, ತಿನ್ನಾಕಿರ್ಲಿಲ್ಲ, ಇದ್ದದೆಲ್ಲ ನನ್ ಕಳಿಸ್ತಿದ್ಲು. ಕ್ಷಯ ಒಳಗೆ ಬಲಿತಿತ್ತು. ಕೊನೆ ಹಂತದಲ್ಲಿ ನನಗೆ ಗೊತ್ತಾಯ್ತು. ಮೈಸೂರಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸಿದೆ. ಕೈ ಮೀರಿದ ಸ್ಥಿತಿ. ಭಾರಿ ದುಡ್ಡಿದ್ರೆ ಬದುಕಿಸ್ಬೋದಿತ್ತೋ ಏನು. ಉಳಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಅವಳು ಸತ್ತಳು. ನಾನು ಓದಾದ ಬಿಟ್ಟು ಊರಿಗೆ ಬಂದ್ಬಿಟ್ಟೆ. ದುಡ್ಗೇನ್ ಮಾಡ್ಲಿ ಎಂಬಲ್ಲಿ ರವೀಂದ್ರ ಸ್ಕಾಲರ್ಶಿಪ್ ಇಂಥದ್ದೇನು ಸಿಗ್ಲಿಲ್ವೇ ಎಂದ. ಆಗ ಹಿಂದುಳಿದವರಿಗೆ ಅಂತ ಇಷ್ಟೊಂದು ಅನುಕೂಲ ಮಾಡಿರ್ಲಿಲ್ಲ. ನನಗೆ ಅಂತ ಮೆರಿಟ್ ಇರಲಿಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಚುರುಕು ಬುದ್ಧಿಯೋನಲ್ಲ. ನಿಧಾನವಾಗಿ ಓದಿ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ವಿದ್ಯಾಭ್ಯಾಸದ ಪದ್ಧತಿ ನನ್ನಂತವನು ತೃತೀಯ ದರ್ಜೆಯಿಂದ ಮೇಲಕ್ಕೆ ಇರೋದು ಹೇಗೆ? ನನ್ನಂತವನಿಗೆ ಸ್ಕಾಲರ್ಶಿಪ್ ಹೇಗೆ ಸಿಗ್ಬೇಕು? ಒಟ್ಟಿನಲ್ಲಿ ಊರಿಗೆ ಬಂದೆ. ಆಗ ಗೊತ್ತಾಯ್ತು ಅವ್ವ ಯಾರ್ಯಾರು ತಾವ ಹೆಬ್ಬೆಟ್ಟೊತ್ತಿ ಸಾಲ ಮಾಡಿದ್ಲು ಅಂತ. ಸಾಲ ಎಲ್ಲಿಂದ ತೀರಿಸ್ಲಿ? ಸಾಲ ಕೊಟ್ಟವರು ಕಾಯ್ತಾರಿಯೇ? ನಾನು BSc ಓದಿ ಚಾಕ್ರಿ ಸೇರೋ ತನಕ ಹೊಲ ಇತ್ತಲ್ಲ, 1.5 ಎಕರೆ ಖರೀದಿ ಮಾಡಿದೆ. ಖರೀದಿ ಮಾಡಕ್ ಹೋದ್ರೆ ನಮ್ಮ ಹಳ್ಳಿಯವರ ಬುದ್ಧಿ ಎಂಥದ್ದು ಅಂತೀಯ? ಹೆಂಗೂ ಕೆಳಗೆ ಬಿದ್ದವನೇ ಹೇಳಿದಷ್ಟಕ್ಕೆ ಸೀದು ಹೋಯ್ತಾನೆ ಅಂತ 150 ರೂಪಾಯಿ ಕೇಳೋದ? ಖಾಲಿ 150ಕ್ಕೆ. ಅಣ್ಣಯ್ಯ, ರೈತರು ಅಂದ್ರೆ ಧರ್ಮಾತ್ಮರು, ಭೂಮಿಯ ಮಕ್ಕಳು. ಅವ್ರು ಯಾವತ್ತೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ ಅಂತ ನಮ್ಮ ಕತೆ ಕಾದಂಬರಿ ಬರೆಯೋರು ಯಾವತ್ತೂ ಬರೆದಿದ್ದಾರಲ್ಲ. ಏನಂತೀರಾ? ನನ್ನ ಅನುಭವ ಹೇಳ್ತೀನಿ ತಾಳು ಎಂದು ಮೇಲೆ ಎದ್ದು ಸ್ವಿಚ್ ಹಾಕಿ ಬೆಳಕು ಮಾಡಿದ ನಂತರ ತಮ್ಮ ಚಾಪೆಯ ಮೇಲೆ ಕುಳಿತು ಗೋಡೆಯವರೆಗೆ ಅವ್ರು ಹೇಳಿದರು. ಹಸಿದೋನಿಗೆ ಒಂದು ಮುದ್ದೆ ಇಕ್ಕೋದ್ರಲ್ಲಿ ರೈತರು ಯಾವಾಗ್ಲೂ ಧಾರಾಳ. ಹಣಕಾಸಿನ ವ್ಯವಹಾರಕ್ಕೆ ಬಂದರೆ ಅವರಷ್ಟು ಸಣ್ಣ ಬುದ್ಧಿ ಬೇರೆಯವರಿಗೆ ಇಲ್ಲ. ಯಾಕಂದ್ರೆ ದೊಡ್ಡದು ಮಾಡಿ ಅವರಿಗೆ ಗೊತ್ತೇ ಇಲ್ಲ. ಅವನಿಗೆ ಈ ಮಾತು ನಿಜವೆನಿಸಿತು. ಮಾತನಾಡಲು ಅನುಕೂಲವಾಗಲೆಂದು ಅವನು ಎದ್ದು ಗೋಡೆಯವರೆಗೆ ಕೂತ. ಅವರೇ ಹೇಳಿದರು. ಯಾರು ಸಾಲ ಕೊಟ್ಟಿದ್ರೋ ಅವರೇ ಒಳಗೊಳಗೆ ಮಾತಾಡ್ಕೊಂಡು ಹೀನ ಖರೀದಿ ಮಾಡಕ್ ಬಂದ್ರು. ನಂಗೆ ಶಾನೆ ಸಿಟ್ಟು ಬಂತು. 2 ದಿನ ಯೋಚನೆ ಮಾಡಿದೆ. ಆಮೇಲೆ ಒಂದು ಹಿಕ್ಮತ್ ಮಾಡಿದೆ. ಅವ್ರು ಒಬ್ಬೊಬ್ಬರ ತಾವಕ್ಕೆ ಹೋಗಿ ಅಂದೆ, ಸರಿಯಾಗಿ ಖರೀದಿಗಿಟ್ಟಿದ್ರೆ ಮಾರ್ತೀನಿ, ಇಲ್ಲಾಂದ್ರೆ ಮಾರಲ್ಲ. ನಮ್ಮವ್ವ ಸಾಲ ಮಾಡಿದ್ದಕ್ಕೆ ಅವಳ ಹೆಬ್ಬಟ್ಟೆ ಐತೆ ತಾನೆ. ಗಂಡು ಮಗ ನಾನಿರುವಾಗ ನನ್ನ ರುಜ ಇಲ್ಲದೆ ಮಾಡಿಸ್ಕೊಂಡು ಕಾಗಜಕ್ಕೆ ಏನ್ ಬೆಲೆ? ನೀವು ಕೋರ್ಟಿಗೆ ಹೋಗಿ. ವಿದ್ಯಾವಂತ ಗಂಡು ಮಗಂಗೆ ತಿಳಿದಾಗಿ ಹೆಣ್ಣು ಹೆಂಗಿಸ್ನ ಕೈಲಿ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಇವ್ರು ಏನ್ ವ್ಯವಹಾರ ಮಾಡಿದ್ರು ನಾ ಕಾಣೆ. ಇದು ಅವಳ ಹೆಬ್ಬೆಟ್ಟು ಅಲ್ವೋ ಅಂತ ನನಗೆ ಗೊತ್ತಿಲ್ಲ ಅಂತ ಕೋರ್ಟಿಗೆ ಹೋಗ್ತೀನಿ. ನಮ್ ತಾವ ಅದೇನು ಕಿತ್ಕಾತಿರೋ ನೋಡೋಣ ಅಂದೆ. ಲೇ, ನಾವಲ್ದೆ ಈ ಊರಾಗೆ ಇನ್ಯಾವನು ಈ ಜಮೀನು ತಗಳಾದಿಲ್ಲ ತಿಳ್ಕ ಅಂದ್ರು 5-6 ಜನ ಪುಲಪುಲ ಗುಟ್ಟುವ ಚಿಲ್ರೆ ಲೇವಾದೇವಿಗಾರರು. ಯಾವನು ತಗೊಳೋದ್ ಬೇಡ, ಆಲಿಹಳ್ಳಿ ಸಾಬ್ರು ತಗೊಳಕ್ಕೆ ತಯಾರಾಗಿರವ್ರೆ. ಅವರಿಗೆ ಬರೋದು ಹೊಂಟೋಯ್ತೀನಿ. ನಾನು ತಾವ ಏನ್ ಕಿತ್ಕಾತಿರೋ ನೋಡ್ತೀನಿ. ಇನ್ನು 3 ದಿನ ಕಾಯ್ತೀನಿ, ಆಮೇಲೆ ಮೈಸೂರಿಗೆ ಹೋಯ್ತೀನಿ ಎಂದು ಊರಿನಲ್ಲಿ ಸುದ್ದಿ ಮಾಡಿ ಬಂದೆ. ಏನಾಯ್ತು ಗೊತ್ತಾ? 2 ದಿನಕ್ಕೆ 2,500ಕ್ಕೆ ಖರೀದಿ ಆಯ್ತು. ಅದು ನ್ಯಾಯವಾದ ಖರೀದಿ. ಅವನ ಹೆಬ್ಬೆಟ್ಟಿನ ಕಾಗದಗಳನ್ನೆಲ್ಲ ನೋಡಿ ಯಾವ್ಯಾವನಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಲೆಕ್ಕ ಹಾಕಿ ಎಲ್ಲವನ್ನು ಹಂಚಿ ಚನ್ನರಾಯಪಟ್ಟಣದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ಬರೀ ಕೈಲಿ ಊರಿಗೆ ಬಂದೆ. ಬಂದ್ರೆ ತಿನ್ನಕ್ಕೆ ಅಚ್ಚೇರು, ರಾಗಿ ಹಿಟ್ಟಿಲ್ಲ, ಉಪವಾಸ. ಆ ವಾಸದ ಮನೆ ಒಂದು ಮಾರೋಕ್ಕಿತ್ತು. ಮಾರಿದ್ರೆ 200-300 ರೂಪಾಯಿ ಬರ್ತಿತ್ತು.
ರಾತ್ರಿ ಉಪವಾಸ ಮಲಿಕಂಡೆ. ಮುಂದೆ ಏನ್ ಮಾಡ್ತೀಯಾ ಹೇಳು ಎಂದು ನನ್ನನ್ನೇ ನೋಡುತ್ತಿದ್ದ ರವೀಂದ್ರನ ಮುಖ ನೋಡಿದರು. ಅನಂತರ ನನ್ನ ಜೇಬಿನಲ್ಲಿ 1.5 ರೂಪಾಯಿ ಉಳಿದಿತ್ತು. ಹೋಗಿ 4 ಪೂರಿ ತಂದು ಮಲ್ಕಂಡೆ. ನಾಳೆ ದಿನವೂ ಇದೇ ಕತೆ. ಅವ್ವ ಸತ್ತ ದುಃಖ. ನಾನು ಓದ್ತೀನಿ ಅಂತ ಹಠ ಮಾಡದೆ ಲೋಯರ್ ಸೆಕೆಂಡ್ರಿ ಮೇಲೆ ಚಾಕರಿಗೆ ಸೇರ್ಕೊಂಡಿದ್ರೆ ಅವಳು ಉಪವಾಸ ಮಾಡ್ತಿರ್ಲಿಲ್ಲ. ಅವಳಿಗೆ ಕ್ಷಯ ಬರ್ತಿರ್ಲಿಲ್ಲ. ನನ್ನಿಂದಲೇ ಅವಳು ಸತ್ತಳು ಅನ್ನೋ ಪಾಪದ ಭಾವನೆ ಮನಸ್ಸಿನಲ್ಲಿ ಕಡಿತಿತ್ತು. ಓದಿನ ಮೇಲೆ ಅಸಹ್ಯ ಬಂದಿತ್ತು. ಅವ್ವ ನಂಗೂ ಕ್ಷಯ ಬರ್ಲಿ, ನಾನು ಊಟ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದೆ. ಮಾಡಬೇಕು ಅಂದ್ರೂ ಮನೆಯಲ್ಲಿ ಏನೂ ಇರಲಿಲ್ಲ. ಹೀಗೆ 10 ದಿನ ಕಳೆದೆ. ಒಂದಿಷ್ಟು ನೀರು ಕುಡಿದು, ಒಂದಿಷ್ಟು ಕಡಲೆಪುರಿ ತಿಂದು, ಒಂದಿಷ್ಟು ಚಿಲ್ಲರೆ ಅಂಗಡಿಯಲ್ಲಿ ಸಾಲ ಮಾಡಿ ಬಾಳೆಹಣ್ಣು ತಿಂದು 11ನೇ ದಿನ ಮನಸ್ಸಿನಲ್ಲಿ ಬೇರೆ ವಿಚಾರ ಬಂತು. ಓದುತ್ತೀನಿ ಅಂತ ನಾನು ಹಠ ಹಿಡ್ದೆ ನಿಜ. ಕೊನೆಗೆ ಮಗ ಓದ್ಲಿ ಅಂತ, ದೊಡ್ಡವನಾಗ್ಲಿ ಅಂತ ಅವ್ವನೂ ಆಸೆಪಟ್ಟು ಇಷ್ಟೆಲ್ಲ ಮಾಡಿದ್ಲು, ಉಪವಾಸ ಮಾಡಿದ್ಲು. ನಾನು ಏನಾರ ಮಾಡಿ ಓದಿದ್ರೆ ಅವಳ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಅನ್ನುವ ತೀರ್ಮಾನ ಮಾಡಿದೆ. ಆದ್ರೆ ಹೆಂಗ್ ಓದೋದು? ಒಂದಿನವೆಲ್ಲ ಯೋಚನೆ ಮಾಡಿದೆ. ಕೊನೆಗೊಂದು ಉಪಾಯ ಉಳಿತು. ಬಸಂಪುರದ ವೆಂಕಟಸುಬ್ಬಯ್ಯನವರು ಧರ್ಮಾತ್ಮರು, ದಾನ ಧರ್ಮ ಮಾಡೋವಂಥವ್ರು. ಅವರ ಆಳಿನ ಮಗಳಿಗೆ ಕಾಯಿಲೆ ಆದಾಗ 1000 ರೂಪಾಯಿ ಖರ್ಚು ಮಾಡಿ ಹಾಸನದಲ್ಲಿ ಆಪರೇಷನ್ ಮಾಡಿಸಿ ಉಳಿಸಿಕೊಟ್ರು ಅಂತ ಕೇಳಿದ್ದೆ. ಹೋಗಿ ಅವರ ಕಾಲಿಗೆ ಬಿದ್ದು, ನನಗೆ ಓದೋಕೆ ಸಾಲ ಕೊಡಿ, ನೀವು ಕೇಳಿದ ಕಾಗದ ಬರ್ಕೋತೀನಿ, ಆಮೇಲೆ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ಕೇಳಿ ಬಿಡೋಣ ಅಂತ ಹೊಳಿತು. 10 ನಿಮಿಷ. ಮಧ್ಯಾಹ್ನ ಬಿಸಿಲಲ್ಲಿ ಬರೀ ತಲೆಯಲ್ಲಿ 3 ಮೈಲ್ ನಡ್ಕೊಂಡು ಹೋದೆ. ಮೈ ಬೆವರಿತ್ತು. ಮಧ್ಯೆ 2 ಸಲ ತಲೆ ಸುತ್ತು ಬರೋ ಹಾಗಿತ್ತು. ಹೋದಾಗ ನಿಮ್ಮನೆ ಬಾಗಿಲ್ ತಟ್ಟಿದೆ. ಸ್ವಾಮಿ ಅಂತ ಕೂಗಿದೆ. ದೊಡ್ಡ ಮನೆ ಅಲ್ವಾ, ನನ್ನ ಗಂಟಲಲ್ಲಿ ಗಟ್ಟಿಯಾಗಿ ಕೂಗುವಷ್ಟು ಶಕ್ತಿ ಇರಲಿಲ್ಲ. ಯಾರು ಅಂತ ಒಳಗಿನಿಂದ ಕೇಳಲಿಲ್ಲ. ಮತ್ತೆ ಗಟ್ಟಿಯಾಗಿ ಕದ ಬಿಡಿದು ಸ್ವಾಮಿ ಅಂತ ಕಿರ್ಚ್ಕೊಂಡೆ. ಆಮೇಲೆ ಬಾಗಿಲ್ ತೆಗಿತು. ಅಜ್ಜನೇ ತೆಗ್ದವ್ರು. ಯಾರಯ್ಯ ಅಂದ್ರು. ನಿಮ್ ಕೈಲಿ ಮಾತನಾಡಬೇಕಿತ್ತು ಅಂದೆ. ಬಾ ಒಳಗೆ ಅಂತ ಅಂಗಳಕ್ಕೆ ಕರ್ಕೊಂಡು ಹೋಗಿ ಅವರು ಉಯ್ಯಾಲೆ ಮೇಲೆ ಕೂತ್ಕೊಂಡ್ರು. ನಾನು ಕಂಬಕ್ಕಿವರೆಗೆ ನಿಂತು ಹೇಳ್ಕೊಳಕ್ಕೆ ಶುರು ಮಾಡಿದೆ. ಅದು ಏನ್ ಹೇಳಿದ್ನೋ ಬಿಟ್ನೋ ಜ್ಞಾಪಕವಿಲ್ಲ. ತಲೆ ಸುತ್ತಿ ಬಂದು ಬಿದ್ದುಬಿಟ್ಟೆ. ಬಿದ್ದದ್ದು ನನಗೆ ಈಗಲೂ ಜ್ಞಾಪಕವಿದೆ. ಎಚ್ಚರವಾದಾಗ ನೆಲದ ಮೇಲೆ ನಾನು ಮಲಗಿದ್ದೆ. ಅಜ್ಜ ನನ್ನ ತಲೆಗೆ ನೀರು ತಟ್ಟಿದ್ರು. ಅಜ್ಜಿ ಅಡಿಕೆ ಪಟ್ಟಿ ಬಿಸಿಗೇಣಿಲಿ ಗಾಳಿ ಬೀಸ್ತಿದ್ರು. ನನಗೆ ತಿಳಿ ಎಚ್ಚರವಾಗಿ ಹೊರಡಿದಾಗ ಅಜ್ಜ ಒಂದು ಎಳನೀರು ಕುಕ್ಕಿ ಚಟ್ಟಿಗೆ ಹಾಕಿ ಒಂದು ಹಿಡಿ ಬೂರ ಸಕ್ಕರೆ ಕರಗಿಸಿ ಒಂದು ನಿಂಬೆಹಣ್ಣು ಹಿಂಡಿ ತಗೊಂಡ್ ಬಾ, ಬೇಗ ಬಾ, ನಾನು ಗಾಳಿ ಬೀಸ್ತಿರ್ತೀನಿ ಅಂದದ್ದು ಕಿವಿಗೆ ಬಿತ್ತು. ಅಜ್ಜ ಎತ್ತಿ ಕೂರಿಸಿದರು. ಅಜ್ಜಿ ಲೋಟಕ್ಕೆ ಸ್ವಲ್ಪ ಸ್ವಲ್ಪ ಎಳನೀರು ಬಗ್ಗಿಸಿ ಕೊಟ್ಟರು. ಕುಡಿದ ಮೇಲೆ ಜ್ಞಾನ ಸರಿಯಾಯಿತು. ಅಜ್ಜ ಹೀಗೆ ಎಂದು ಅಣ್ಣಯ್ಯ ತಮ್ಮ ಎಡಮಣಗೈ ಮೇಲೆ ಬಲಗೈಯ ಬೆರಳುಗಳನ್ನ ಹಿಡಿದು ನನ್ನ ನಾಡಿ ನೋಡಿದರು. ಆಮೇಲೆ ಇವನಿಗೆ ಊಟಕ್ಕಿಕ್ಕು, ಹೊಟ್ಟೆಗೆ ಅನ್ನ ಬಿದ್ರೆ ಸರಿಯಾಗುತ್ತೆ ಎಂದರು. ಅಜ್ಜಿ ಒಳಗಿಂದ ಅಡಿಕೆ ಪಟ್ಟೆ ತಂದು ಹಾಕಿ ಅನ್ನ ಸೊಪ್ಪಿನ ಹುಳಿ ಬಡಿಸಿದರು. ಅಜ್ಜಿಯ ಕೈ ದೊಡ್ಡದು, ಆದ್ರೆ 3 ತುತ್ತು ತಿನ್ನೋದ್ರಲ್ಲಿ ನನಗೆ ಸುಸ್ತಾಯಿತು. ಅನ್ನ ಮುಖಕ್ಕೆ ತಿಕ್ಕಿದ ಹಾಗೆ ಮುಂದಕ್ಕೆ ಸೇರ್ಲೇ ಇಲ್ಲ. ಅಜ್ಜಿ ಊಟ ಬಡಿಸುವಾಗ ಅಜ್ಜ ಒಳಗೆ ಹೋಗ್ಬಿಟ್ರು. ನನಗೆ ಈಗ ಯೋಚನೆ ಮಾಡಿದರೆ ಯಾಕೆ ಹೋದ್ರು ಅಂತ ಅರ್ಥವಾಗುತ್ತೆ. ಪ್ರಾಯದ ಹುಡುಗ, ಹೊಟ್ಟೆಗಿಲ್ಲದೆ ತಲೆ ತಿರುಗಿ ಬಿದ್ದಿದ್ದಾನೆ. ಆದ್ರಿಂದ ಊಟ ಹಾಕಿದೀವಿ. ಗಂಡಸಾದ ತಾನು ಎದುರಿಗಿದ್ದರೆ ಊಟ ಮಾಡೋಕೆ ಸಂಕೋಚವಾಗಬಹುದು. ಇಂಥ ಸಂದರ್ಭದಲ್ಲಿ ಅನ್ನ ಇಕ್ಕುವ ಹೆಂಗಸರು ಮಾತ್ರ ಎದುರಿಗಿರ್ಬೇಕು. ಸಂಕೋಚವಿದ್ದರೆ ಅದನ್ನು ಕಳಿಸಿ ಮುಣಿಸಬಹುದು ಅಂತ ಯೋಚನೆ ಮಾಡಿ ಅವರು ಎದ್ದು ಹೋಗಿದ್ದರು. ಅಜ್ಜಿ ನನ್ನ ಎದುರಿಗೆ, ಅಂದ್ರೆ ನೀನ್ ಹೀಗೆ ಕೂತಿದೆಯಲ್ಲ, ಅದಕ್ಕಿಂತ ಹತ್ತಿರದಲ್ಲಿ 1 ಮಾರು ದೂರದಲ್ಲಿ ನೆಲದ ಮೇಲೆ ಕೂತ್ಕೊಂಡು ನಿಧಾನವಾಗಿ ಉಣ್ಣು, ಮೆತ್ತಗೆ ಹಿಸ್ಕೊಂಡು ಕಲಸಿ ಉಣ್ಣು ಅಂತ ಪ್ರೀತಿಯ ಮಾತಾಡುತ್ತಿದ್ದರು. ಎಷ್ಟೋ ದಿನದ ಉಪವಾಸವಿದ್ದವರು ಊಟಕ್ಕೆ ಕೂತ್ರೆ ಹಿಂಗಾಗುತ್ತೆ ಅಂತ ಅವರಿಗೆ ಅರ್ಥವಾಗಿದೆ. ನಾನು ಇನ್ನೊಂದು ತುತ್ತು ಉಣ್ಣೋದಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ವಾಂತಿ ಬರೋಂಗಾಯ್ತು. ಅಜ್ಜಿ ಹಾಗಾದ್ರೆ ಬಿಟ್ಟು ಬಿಡು, ಬಲವಂತ ಮಾಡ್ಕಬ್ಯಾಡ. ಒಂದಿಷ್ಟು ಜೀರಿಗೆ ಕಷಾಯ ಮಾಡಿಕೊಡ್ತೀನಿ, ಕುಡಿ. ಇನ್ನಷ್ಟು ಹೊತ್ತು ಹೋದ್ಮೇಲೆ ಮಜ್ಜಿಗೆ ಅನ್ನ ಕಲಸಿ ಕೊಡ್ತೀನಿ, ತಿನ್ನುವಂತೆ. ಈಗ ಹೇಳು, ಅಡಿಕೆ ಪಟ್ಟೆ ತೆಗೆದು ಬಿಡು ಅಂದರು. ನಾನು ಎದ್ದು ಎಲೆ ಎತ್ತಿ ಹಿತ್ತಲಿಗೆ ಹಾಕಿ ಕೈ ತೊಳೆದು ನೆಲಕ್ಕೆ ಗೋಮಯ ಹಾಕಿದೆ. ಜೀರಿಗೆ ಕುಟ್ಟಿ ಕಷಾಯ ಕುದಿಸಲು ಅಜ್ಜಿ ಒಳಗೆ ಹೋದರು. ನಾನು ಕಂಬ ಹೊರಕೊಂಡು ಕೂತಿದ್ದೆ. ಸ್ವಲ್ಪ ಹೊತ್ತಿಗೆ ಅಜ್ಜ ಅಲ್ಲಿಗೆ ಬಂದು, ಕಷಾಯ ಕುಡಿದ ಅರ್ಧ ಗಂಟೆ ಮೇಲೆ ಮಜ್ಜಿಗೆ ಅನ್ನ ಊಟ ಮಾಡು, ಸರಿ ಹೋಗುತ್ತೆ, ನಾನು ತೋಟಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣವಂತೆ ಎಂದು ಹೇಳಿ ಕದದ ಹಿಂದೆ ಬಿಟ್ಟಿದ್ದ ಎಕ್ಕಡ ಮೆಟ್ಟಿ ಛತ್ರಿ ಹಿಡ್ಕೊಂಡು ಹೋದರು. ಹೊತ್ತಿಗೆ ಅಜ್ಜಿ ಒಂದು ಬಿಸಿ ಲೋಟ ಕೈಲಿ ಹಿಡಿದು ತಂದು ನನ್ನ ಮುಂದಿಟ್ಟು, ಇದ ತೊಟ್ಟಾಗಿ ಕುಡಿ, ಪಿತ್ತ ಹೊಡೆದು ಹೋಗುತ್ತೆ. ಜೀರಿಗೆ, ಅರಿಶಿನ, ಆಳಲೆಕಾಯಿ, ಬೆಲ್ಲ, ಹಾಲು ಎಲ್ಲ ಬಿದ್ದಿದೆ ಎಂದರು. ನಾನು ಒಂದೊಂದೇ ಗುಟುಕು ಹೀರಿದೆ. ರುಚಿಯೂ ಆಗಿತ್ತು. ಅವರು ನನ್ನೆದುರಿಗೆ ಕೂತಿದ್ದರು. ಕುಡಿದು ಮುಗಿಸುವ ಹೊತ್ತಿಗೆ ನನ್ನ ಕಳನಿಕೆ ಕಳೆದು ಶಕ್ತಿ ಕೂಡಿತ್ತು. ಅಜ್ಜಿ ಹೇಳಿತು, ನಿಮ್ಮಮ್ಮನಿಗೆ ಕ್ಷಯರೋಗ ಕೊಂಡಾಗ್ಲೇ ನಮ್ಮ ಮನೆಗೆ ಬಂದು ಹೀಗಾಗಿದೆ ಅಂತ ಹೇಳಿದ್ರೆ ನಾವು ಔಷಧಿ ಇಂಜೆಕ್ಷನ್ ಕೊಡಿಸ್ತಿದ್ದೆವು. ಆ ಕಾಯಿಲೆ ನನಗೆ ಗೊತ್ತು. ದಿನ 2 ಕೋಳಿ ಮೊಟ್ಟೆ ನುಂಗಿಸ್ತಾರೆ. ಯಾಕೆ ಬರ್ಲಿಲ್ಲ? ಅವಳು ಯಾರಿಗೂ ಹೇಳಿರ್ಲಿಲ್ಲ. ಜ್ವರ ಬರ್ತಿದ್ರು ನನ್ಗೆ ಹೇಳಿರ್ಲಿಲ್ಲ. ಕೊನೆ ಹಂತಕ್ಕೆ ಬಂದಾಗ ಗೊತ್ತಾಯ್ತು. ಪಾಪ ಎನ್ನುವಾಗ ಅಜ್ಜಿಯ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ನಮ್ಮ ಮಗಳೇ ಸತ್ತು ಹೋಗಿದ್ದಾಳೇನೋ ಅನ್ನುವ ಹಾಗೆ ಬಿಕ್ಕಿ ಬಿಕ್ಕಿ ಹತ್ತರು.
ಅವ್ರು ಅಳೋದು ನೋಡಿ ನನಗೂ ಅಳು ಬಂತು. ಅಲ್ಲಿಯವರೆಗೆ ಅಳದೇ ಇದ್ದವನು ಗಟ್ಟಿಯಾಗಿ ಅತ್ತೇ ಬಿಟ್ಟೆ ಎನ್ನುವಾಗ ಅಣ್ಣಯ್ಯನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದು ಗೋಡೆಗೊರಗಿ ಕುಳಿತ ರವೀಂದ್ರನಿಗೆ ಕಾಣಿಸಿತು. ಅವನ ಎರಡು ಕಣ್ಣುಗಳು ನೀರು ದೀಪದ ಬೆಳಕನ್ನು ಆರೇಳು ಬಣ್ಣದ ಕಿರಣಗಳನ್ನಾಗಿ ಒಡೆದು ದಿಕ್ಕು ತಪ್ಪಿಸಿದಂತೆ ಮಾಡಿತು. ರವೀಂದ್ರನ ಕಣ್ಣುಗಳು ಹನಿಗೂಡಿದವು. ಅಣ್ಣಯ್ಯ ತಾನು ಕಣ್ಣುಗಳನ್ನು ಹುಟ್ಟಿದ್ದ ಲುಂಗಿಯ ತುದಿಯಿಂದ ಶೀಟಿಕೊಂಡು, ನಿಮ್ಮವ್ವನ ಆಯಸ್ಸು ಇದ್ದದ್ದೇ ಅಷ್ಟು ಅಂತ ತಿಳ್ಕೊಂಡು ಸಮಾಧಾನ ಪಟ್ಕೋಬೇಕು. ಆಯಸ್ಸಿದ್ರೆ ದೇವರು ಯಾವ್ದಾದ್ರೂ ದಾರಿ ಮಾಡ್ತಿದ್ದ. ಮುಖ್ಯವಾಗಿ ಅದೇ ಇಲ್ಲದ ಮೇಲೆ ಅವಳು ಮೊದಲೇ ಹೇಳಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ ಅನ್ನೋದೆಲ್ಲ ನಮ್ಮ ಕುಕ್ಕಲಾತಿ ಅಂತ ಅಜ್ಜಿ ಸಮಾಧಾನ ಹೇಳಿದರು. ಆದರೆ ಆಮೇಲೆ ನಾನು ಸಾಲಕ್ಕೆ ಹೊಲ ಮಾರಿದ್ದು, ಈಗ ಓದೋದು ಬಿಡಬೇಕಾಗಿರೋ ಪರಿಸ್ಥಿತಿನೆಲ್ಲ ಹೇಳಿದೆ. ಅವರು ದೇವ್ರು ಏನಾದ್ರೂ ಮಾಡ್ತಾನೆ, ಯೋಚನೆ ಮಾಡಬೇಡ ಅಂದ್ರು. ಆಮೇಲೆ ಒಳಗೆ ಹೋಗಿ ಒಂದು ಅಡಿಕೆ ಪಟ್ಟಿ ಬರ್ತಿ ಮಜ್ಜಿಗೆ ಅನ್ನ ಕಲಿಸಿ 2 ಹೋಳು ಉಪ್ಪಿನಕಾಯಿ ಹಾಕೊಂಡು ಬಂದು ನನ್ನ ಮುಂದಿಟ್ಟು, ಈಗ ಊಟ ಮಾಡು, ಕಷಾಯ ಹೊಟ್ಟೆಗೆ ಇಳಿದಿರುತ್ತೆ, ವಾಂತಿ ಗೀತಿ ಏನೂ ಆಗಲ್ಲ ಅಂದ್ರು. ನಾನು ಪೂರ್ತಿಯಾಗಿ ತಿಂದೆ. ಆಮೇಲೆ ಗೋಡೆ ದಡದಲ್ಲಿ ಒಂದು ಮಂದಲಿಕೆ ಹಾಕಿಕೊಟ್ಟು, ಒಂದು ಗಳಿಗೆ ಮಲಿಕಾ, ಇವ್ರು ಬಂದ ಮೇಲೆ ಮಾತಾಡೋಣ ಎಂದ್ರು. ಮಲಗಲು ನನಗೆ ಸಂಕೋಚ. ನಿಂಗೆ ಸರಿಯಾಗಿ ನಿದ್ದೆಯೂ ಇಲ್ಲ ಮಲಿಕಾ ಎಂದು ಹೇಳಿ ಅವರು ಒಳಗೆ ಹೋದರೂ ನಾನು ಮಲಗಿದೆ. ಎಚ್ಚರವಾದಾಗ ಸಂಜೆಯಾಗಿತ್ತು. ಅಜ್ಜ ಬಂದಿದ್ದರು. ಹೇಳಪ್ಪ ಹೇಳು, ನಿನ್ನ ಹೆಸರೇನಂದೇ ಹೇಳಲೇ ಇಲ್ಲ, ಈಗ ದೀಪ ಹಚ್ಚಿಸ್ಬೇಕು, ಸಂಜೆ ದೀಪ ಹಚ್ಚುವಾಗ ಮಲ್ಕು ಇರಬಾರ್ದು ಎಂದರು. ನಾನು ನಾಚಿಕೆಯಿಂದ ದಡಕ್ಕನೆ ಎದ್ದು ಕುಳಿತೆ. ಸಂಕೋಚ ಪಟ್ಕೋಬೇಡ, ನೀನ್ ಸ್ವಲ್ಪ ನಿದ್ದೆ ಮಾಡಿದ್ದು ಒಳ್ಳೇದಾಯ್ತು. ಬಚ್ಚಲ್ ಮನೆಗ್ ಬಾ, ನೀರು ತುಂಬಿಕೊಡ್ತೀನಿ, ಕೈಕಾಲು ಮುಖ ತೊಳೆದುಕೋ ಅಂದರು. ಅವರೇ ಒಂದು ತಂಬಿಗೆ ನೀರು ತುಂಬಿ ಕೊಟ್ಟರು. ನಾನು ಬಚ್ಚಲ ಮನೆಯಿಂದ ಬರುವ ಹೊತ್ತಿಗೆ ಅಜ್ಜಿ ಮನೆಗೆ ದೀಪ ಹಚ್ಚಿದ್ದರು. ಅಜ್ಜ ಒಳಗೆ ಸಂಧ್ಯಾ ವಂದನೆಗೆ ಹೋದರು. ನನಗೆ ಮಂತ್ರ ಕೇಳ್ತಿತ್ತು. ನನಗೆ ಇವರು ಏನಾದರೂ ದಾರಿ ಮಾಡ್ತಾರೆ, ದೇವ್ರೆ ಇವರಿಗೆ ದಾರಿ ಮಾಡುವ ಮನಸ್ಸು ಕೊಡು ಎಂದು ನಾನು ಮೌನವಾಗಿ ಕೇಳ್ಕತ್ತಿದ್ದೆ. ಎಲ್ಲ ದೇವರ ಇಚ್ಛೆಯಂತೆಯೇ ನಡೆಯುವುದು ಅಂತ ಅಜ್ಜಿ ಹೇಳಿದ್ರಲ್ಲ. ಅಜ್ಜ ಸಂಧ್ಯಾ ವಂದನೆ ಮುಗಿಸಿ ನೀರು ತುಂಬಿದ ತಟ್ಟೆನ ಹಿಡ್ಕೊಂಡು ಹೊರಗೆ ಬಂದರು. ರೇಷ್ಮೆ ಮಕ್ಕುಟ ಹುಟ್ಟಿದ್ದರು. ಹಣೆಗೆ ವಿಭೂತಿ, ಕುಂಕುಮ, ತಟ್ಟೆ ನೀರನ್ನು ಹಿತ್ತಲ ಕಡೆಗೆ ಗಿಡಕ್ಕೆ ಹಾಕಿ ಬಂದರು. ಆಳು ದನಕರುಗಳ ನಿಗಾ ನೋಡುತ್ತಿದ್ದ. ಅಜ್ಜ ಉಯ್ಯಾಲೆ ಮೇಲೆ ಕೂತು ಕೇಳಿದರು, ಈಗ ಯಾವ ಕ್ಲಾಸ್ನಲ್ಲಿದ್ದೀಯಾ? ಜೂನಿಯರ್ ಇಂಟರ್ಮೀಡಿಯೇಟ್ ಎನ್ನುತ್ತಾ ನಾನು ಎದ್ದೆ. ಕೂತ್ಕೊಂಡು ಮಾತನಾಡು ಎನ್ನುತ್ತಾ ಅವರು ಉಪಾಧ್ಯಾಯರು ಅಪ್ಪಣೆ ಮಾಡುವಂತೆ 2 ಕೈಗಳಲ್ಲೂ ಸನ್ನೆ ಮಾಡಿದರು. ನಾನು ಪರವಾಗಿಲ್ಲ ಎಂದು ನಿಂತೇ ಇದ್ದೆ. ಮೊದಲು ಕೂತ್ಕೋ ಎಂದು ಮತ್ತೆ ಸನ್ನೆ ಮಾಡಿದರು. ನಾನು ಕಂಬಕ್ಕಿವರೆಗೆ ಕೂತೆ. ಏನು ಓದ್ಬೇಕು ಅಂತ ನಿನ್ನ ಇಚ್ಛೆ? BSc. ನಿನಗೆ ತಿಂಗಳಿಗೆ ಎಷ್ಟು ದುಡ್ಡಾದ್ರೆ ಸಾಕು? ಕನಿಷ್ಠ ಎಷ್ಟು? ಯಾವ್ಯಾವುದಕ್ಕೆ ಎಷ್ಟೆಷ್ಟು? ಫ್ರೀ ಶಿಪ್ ಇದೆ, ರೂಮ್ ಬಾಡಿಗೆ 10 ರೂಪಾಯಿ, ಅಡಿಗೆ ಮಾಡ್ಕೋತೀನಿ, ಇದ್ದಿಲು ಒಲೆಯಲ್ಲಿ, ಹೋಟೆಲಲ್ಲಿ ಸಾಂಬಾರ್ ತಂದ್ಕೋತೀನಿ, ಮುದ್ದೆ, ಬೆಳಿಗ್ಗೆ 2 ರಾಗಿ ರೊಟ್ಟಿ, ಸೋಪು, ಪೆನ್ಸಿಲು, ಕಾಗಜ, ತಿಂಗಳಿಗೆ 30 ರೂಪಾಯಿ ಆದ್ರೆ ಸಾಕು. ಈಗ ಎಷ್ಟು ದಿನ ಕ್ಲಾಸು ಕಳೆದು ಹೋಗಿದೆ? 1 ತಿಂಗಳು. ಕಷ್ಟಪಟ್ಟು ಓದಿದರೆ 1 ತಿಂಗಳ ಪಾಠ ಸರಿದೂಗಿಸ್ಬೋದು. ನಾನು ನಿನ್ಗೆ ಇನ್ನು 3.5 ವರ್ಷ BSc ಆಗೋವರೆಗೆ ಪ್ರತಿ ತಿಂಗಳು 40 ರೂಪಾಯಿ ಕಳಿಸ್ತೀನಿ. ಕಷ್ಟಪಟ್ಟು ಓದ್ಬೇಕು, ಚಂಗ್ಲು ಹೊಡಿಬಾರ್ದು, ಬೀಡಿ ಸಿಗರೆಟ್ ಸೇದಬಾರ್ದು, ಸಿನಿಮಾ ನೋಡಬಾರ್ದು, ಹೋಟ್ಲಲ್ಲಿ ತಿನ್ನಬಾರ್ದು. ನನಗೆ ನಿನ್ನ ಮಾರ್ಕ್ಸ್ ಕಾರ್ಡ್ ತಂದು ತೋರಿಸ್ತಾ ಇರಬೇಕು, ಗೊತ್ತಾಯ್ತಾ? ನನ್ನ ಕಿವಿಗಳನ್ನು ನಾನು ನಂಬೋದೇ ಕಷ್ಟವಾಯಿತು. ಇಷ್ಟು ಸುಲಭವಾಗಿ ಎಲ್ಲ ಭಾರನೂ ಅವರು ಒಪ್ಪಿಕೊಂಡು ಬಿಟ್ಟರು. ನನಗೆ 30 ರೂಪಾಯಿ ಸಾಕು. ಅವ್ವ ಇದ್ದಾಗಲೂ ನಾನು 30ಕ್ಕಿಂತ ಹೆಚ್ಚು ಯಾವ ತಿಂಗಳು ಖರ್ಚು ಮಾಡಿಲ್ಲ ಎಂದೆ ಗಂಟಲು ತುಂಬಿಕೊಂಡು. 30ಅನ್ನೇ ಖರ್ಚು ಮಾಡು, ಇನ್ನು 10 ರೂಪಾಯಿನ ಯಾತಕ್ಕಾದ್ರೂ ಇರ್ಲಿ ಅಂತ ಪೋಸ್ಟ್ ಆಫೀಸ್ನಲ್ಲಿ ಇಡ್ತಾ ಇರು. ಒಂದು ಕಾಯಿಲೆ ಕಸಾಲೆ ಆದ್ರೆ ತಕ್ಷಣ ದುಡ್ಡಿರ್ಬೇಕು. ಬಟ್ಟೆ ಬರೆಗೆ ದುಡ್ಡು ಬೇಕಲ್ಲ, ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೊರಟು ಬಿಡು ಎಂದು ಒಳಗೆ ಹೋಗಿ ನೋಟುಗಳ ಮಡಿಕೆಯನ್ನು ತಂದು ನನ್ನ ಮುಂದೆ ಇಟ್ಟು, ಇಲ್ಲಿ 50 ಇದೆ, ಈ ತಿಂಗಳಿಗೆ ಬಸ್ ಚಾರ್ಜಿಗೆ, ಮುಂದಿನ ತಿಂಗಳಿಂದ ನಾನು ಮನಿ ಆರ್ಡರ್ ಕಳಿಸ್ತೀನಿ, ನಿನ್ನ ಮೈಸೂರು ವಿಳಾಸ ಕೊಟ್ಟು ಹೋಗು, ನಾನು ಮೈಸೂರಿಗೆ ಬಂದರೆ ಬರ್ತೀನಿ ಎಂದರು. ನಾನು ತಕ್ಷಣ ಬಗ್ಗಿ ಅವರಿಗೆ ನಮಸ್ಕಾರ ಮಾಡಿದೆ. ಅವರು ದೇವರಿಗೆ ಎಂದರು. ಅಜ್ಜ ಅಂದರೆ ಅವರು ಎನ್ನುವಾಗ ಅಣ್ಣಯ್ಯನ ಮುಖದಲ್ಲಿ 30 ವರ್ಷದ ಹಿಂದಿನ ಆ ಸಂಜೆಯಲ್ಲಿ ಮೂಡಿದ ಗೆಲುವು ಮರುಕಳಿಸಿತು. ರವೀಂದ್ರನಿಗೂ ಜ್ಞಾಪಕ ಬಂತು. ಸೌಮ್ಯವಾದ ಬಿಳಿ ಮೀಸೆ, ಒಕ್ಕನೆತ್ತಿ, ಹಿಂಬದಿಗೆ ಗಂಟು ಹಾಕುತ್ತಿದ್ದ ಬಿಳಿ ಕೂದಲು, ಮಾತುಕತೆ ನಡವಳಿಕೆಯಲ್ಲಿ ಗಾಂಭೀರ್ಯ, ಆದರೆ ಸೊಕ್ಕು ಸೆಡವು ಮೊದಲಾದ ರಾಜಸದ ಲೇಷವೂ ಇಲ್ಲ. ನಾನು ಓದೋಕೆ ಮೈಸೂರಿಗೆ ಹೋದನಲ್ಲ, ಸರ್ಕಾರಿ ಅಧಿಕಾರಿಗಳ ಸಂಬಳದ ಹಾಗೆ ನನಗೆ 40 ರೂಪಾಯಿ ಮನಿ ಆರ್ಡರ್ 1ನೇ ತಾರೀಕಿಗೆ ಬಂದು ಬಿಡುತ್ತಿತ್ತು. ಪೋಸ್ಟ್ ಮ್ಯಾನಿಗೂ ಆಶ್ಚರ್ಯವಾಗುವಷ್ಟು ಕರಾರುವಕ್ಕ. 2 ತಿಂಗಳಾದ ಮೇಲೆ ಹಳ್ಳಿಯ ಮನೆಯೊಂದನ್ನು ನೇರ್ಪು ಮಾಡಬೇಕು ಎಂದು ಶನಿವಾರ ಸಂಜೆ ಊರಿಗೆ ಬಂದೆ. ಅಜ್ಜನ ಮನೆಯಲ್ಲೇ ಇದ್ದು ಊರಿಗೆ ಹೋಗಿ ಬಂದೆ. ವಾಸದ ಮನೆ ಮಾರಬಾರದು, ಯಾರಾದರೂ ಇದ್ದು ಗುಡಿಸಿ ಸಾರಿಸಿ ದೀಪ ಹಚ್ಚುತ್ತಿರುವ ಹಾಗೆ ಮಾಡು ಎಂದು ಅಜ್ಜಿ ಹೇಳಿ ಕಳಿಸಿದ್ದರು. ಹಾಗೇ ಮಾಡಿದೆ. ನಾನು ಮೈಸೂರಿಗೆ ಹೊರಡುವಾಗ ಅಜ್ಜ ಹೇಳಿದರು, ನೀನು ಮುದ್ದೆನೇ ಹೆಚ್ಚು ತಿಂತಿ ಅಲ್ವಾ? ಮೈಸೂರು ಅಂದ್ರೆ ನಾಲೆ ಸೀಮೆ, ಮಲೆ ಸೀಮೆ, ಸೆರಗು, ಅಲ್ಲೆಂತ ರಾಗಿ ಬೆಳೆಯುತ್ತೆ, ಮನೆಯಲ್ಲಿ ಹವಳದಂತ ರಾಗಿ ಇದೆ, ಒಂದಿಷ್ಟು ತಗೊಂಡು ಹೋಗು, ಬಸ್ಸಿನ ಮೇಲೆ ಹಾಕಿಸ್ಕೊಂಡು ಎಂದು ಅರ್ಧ ಪಲ್ಲ ಮಾಡಿಸಿದ ರಾಗಿ ಕಟ್ಟಿ ಕಳಿಸಿದರು. ಅಜ್ಜಿ ಖಾರದ ಪುಡಿ, 10 ಸೇರು ಅಕ್ಕಿ,
4-5 ಸೇರು ಅವರೇ ಬೇಳೆ ಕಟ್ಟಿಕೊಟ್ಟರು. ಆಮೇಲೆ ಹೀಗೆ ಆಯ್ತು. ಹೆಚ್ಚು ಕಡಿಮೆ ನಾನು ರಾಗಿ ಬೇಳೆ ಖಾರದ ಪುಡಿ ಕೊಳ್ಳುತ್ತಲೇ ಇರಲಿಲ್ಲ, ಅವರೇ ಕೊಡುತ್ತಿದ್ದದ್ದು. ಅದರ ಮೇಲೆ ತಿಂಗಳಿಗೆ 40 ರೂಪಾಯಿ. ನನ್ನ ಇಂಟರ್ಮೀಡಿಯೇಟ್ ಕಳೆದು BSc ಸೇರಿದಾಗ ಅವರಾಗಿ 50 ಕಳಿಸೋಕೆ ಶುರು ಮಾಡಿದರು. ನಾನು ಊರಿಗೆ ಬಂದಾಗ ನನಗೆ 40 ಸಾಕಾಗುತ್ತೆ ಅಂದ್ರೆ ಅವ್ರು ಏನಂದ್ರು ಗೊತ್ತಾ, ನೀನು ಎಷ್ಟು ಕಮ್ಮಿ ಆದ್ರೂ ಅದರಲ್ಲಿ ಸಾಕಾಗಿಸಿಕೊಳ್ತಿ, ಅದು ಒಳ್ಳೆ ಅಭ್ಯಾಸ. ಆದರೆ ರೂಪಾಯಿ ಬೆಲೆ ಏನಾಗ್ತಿದೆ ನೀನೇ ಏನೇ ಹೇಳು, ಅವರ ಪರಕೀಯರು. ನಮ್ಮ ದೇಶ ಆಳೋಕೆ ಅವರಿಗೆ ಅಧಿಕಾರವಿರಲಿಲ್ಲ. ಕುಟಿಲ ಮಾರ್ಗದಿಂದ ನಮ್ಮನ್ನು ಗೆದ್ದರು ಅನ್ನೋದೆಲ್ಲ ನಿಜ. ಆದರೆ ಅವರ ರಾಣಿ ತಲೆ ರೂಪಾಯಿ ಇತ್ತಲ್ಲ, ಸತ್ಯವಾದ ಹಣ ಅದು. 13.5 ರೂಪಾಯಿ ಅಂದ್ರೆ 1 ಸವರನ್ ಚಿನ್ನ, 1 ರೂಪಾಯಿ ಅಂದ್ರೆ 10 ಸೇರು ಅಕ್ಕಿ, 8 ಸೇರು ಬೆಣ್ಣೆ, ಚಾಪಾ ಕಾಗದದ ಮೇಲೆ ಬರೆದಿಟ್ಟ ಹಾಗೆ. ಸ್ವತಂತ್ರ ಬಂದ ಮೇಲೆ ನೋಟಿನ ಮೇಲೆ ಬರ್ದಿರ್ತಾರೆ, ನಾನು ಇಷ್ಟು ರೂಪಾಯಿ ಕೊಡ್ತೀನಿ ಅಂತ, ಭಾಷೆ ಕೊಟ್ಟಿದ್ದೀನಿ ಅಂತ. ಏನು 1 ರೂಪಾಯಿ ಅಂದ್ರೆ ಕಾಗದ. ಈಗ 1 ರೂಪಾಯಿ ಅಂದ್ರೆ 1 ಸೇರು ಅಕ್ಕಿ. ಮುಂದಿನ ತಿಂಗಳು ಹೋದ್ರೆ 3 ಪಾವು, ಅದರ ಮುಂದಿನ ತಿಂಗಳು 2 ಪಾವು. ಕೆಂಪು ಜನ ಅವರ ನಾಣ್ಯದ ಮೂಲಕ ತಾವು ನಾಲಿಗೆಗೆ ತಪ್ಪಲ್ಲ ಅಂತ ತೋರಿಸ್ಕೊಂಡಿದ್ರು. ನಮ್ಮೋರ್ನ ನೋಡು. ರವೀಂದ್ರನಿಗೆ ಈ ಮಾತಿನ ಬಹುದೊಡ್ಡ ಅರ್ಥ ಕಾಣಿಸಿತು. ವಿಕಾಸಗೊಳ್ಳುತ್ತಿರುವ ಅರ್ಥರಚನೆಯಲ್ಲಿ ಬೆಲೆ ಏರಿಕೆಯು ಅನಿವಾರ್ಯವೆಂದು ಸರ್ಕಾರಿ ಅರ್ಥಶಾಸ್ತ್ರಜ್ಞರು ಹೇಳುತ್ತಲೇ ಇದ್ದಾರೆ. ಹಣವೆನ್ನುವುದು ಒಂದು ಸಾಪೇಕ್ಷ ಮೌಲ್ಯದ ಘಟಕ. ಆದರೆ ಒಳಗಿನ ದ್ರವ್ಯವೇ ಇಲ್ಲದೆ ನೋಟು ಅಚ್ಚು ಮಾಡುವ ಸರ್ಕಾರ ಅಪ್ರಾಮಾಣಿಕವಾದದ್ದಲ್ಲವೇ? ನೆಹರುವಿನ ಕಲ್ಪನೆಯಲ್ಲಿ ಈ ಅಪ್ರಾಮಾಣಿಕತೆಗೆ ಗಣನೆಯೇ ಇರಲಿಲ್ಲವೇ ಎಂದು ಯೋಚಿಸುತ್ತಿದ್ದಾಗ ಅಣ್ಣಯ್ಯ ಮುಂದುವರಿಸಿದರು. ನಿನಗೆ ಗೊತ್ತಿರಬೇಕು, ಅಜ್ಜ ಸ್ವರಾಜ್ಯದ ವಿರೋಧಿಯಾಗಿರಲಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಟೋಪಿ ಹಾಕಲಿಲ್ಲ, ಕಾಂಗ್ರೆಸ್ ಸೇರಲಿಲ್ಲ. ಆದರೆ ಕೆಂಪು ಕೋತಿಗಳೇ ತೊಲಗಿ ಅಂತ ಪ್ರಭಾತ್ ಪೇರಿಗೆ ಹೋಗಿ ಬರುತ್ತಿದ್ದರಂತೆ, ಅಜ್ಜಿಯೇ ಹೇಳಿದ್ದರು ಎಂದವರು ಏನೋ ಜ್ಞಾಪಿಸಿಕೊಂಡವರಂತೆ. ಅವರ ಸ್ವಭಾವದಲ್ಲಿ ಒಂಥರ ಫಾರ್ಮಾಲಿಟಿ ಇತ್ತು. ಹೊಸಬರ ಜೊತೆ ಹಾಗೆ ಹೊಂದಿಕೊಂಡ ಮೇಲೆ ಸಲಗೆ. ನನಗೇನಾಯ್ತು ಗೊತ್ತಾ, ಅಜ್ಜಿ ನಿನ್ನ ಹೆಸರೇನು ಅಂತ ಕೇಳಿದ್ರು. ಅಣ್ಣೇಗೌಡ ಅಂತ ಅಂದೆ. ಅವರು ತಕ್ಷಣ ಅಣ್ಣಯ್ಯ ಅಂತ ಕೂಗೋಕೆ ಶುರು ಮಾಡಿದ್ರು. ಎಷ್ಟು ಸಹಜವಾಗಿ ಅವರ ಬಾಯಲ್ಲಿ ಆ ಹೆಸರು ಬಂತು ಅಂತೀಯ? ನನ್ನ ಅವ್ವ ನನ್ನನ್ನು ಹಂಗೆ ಕೂಗ್ತಿದ್ದದ್ದು. ಅದೇ ಅಜ್ಜ ಅಣ್ಣೇಗೌಡ ಅಂತಲೇ ಕರೀತಿದ್ರು. ಅಜ್ಜಿ ಅಣ್ಣಯ್ಯ ಅನ್ನೋದು ತುಂಬ ದಿನ ಕಿವಿಗೆ ಬಿದ್ದ ಮೇಲೆ ಅವರು ಅಣ್ಣಯ್ಯ ಅನ್ನೋಕೆ ಶುರು ಮಾಡಿದ್ರು. ಅಂದ ಮೇಲೆ ಅವರಿಗೆ ಆಕಳಿಕೆ ಬಂತು. ಬೇಗ ಮಲಗಿ ಬೇಗ ಹೇಳುವುದು ಅವರ ಇಡೀ ವಿದ್ಯಾಶಾಲೆಯಲ್ಲಿರುವ ಅಭ್ಯಾಸ. ಆದರೆ ಆಕಳಿಕೆ ಬಂದದ್ದು ದೇಹದಿಂದ ಆದ ಅಭ್ಯಾಸದಿಂದ. ವಾಸ್ತವವಾಗಿ ನಿದ್ದೆ ಬರುತ್ತಿರಲಿಲ್ಲ. 5 ನಿಮಿಷ ಯಾವ ಮಾತನ್ನು ಆಡದೆ ಅವರು ಸುಮ್ಮನೆ ಕುಳಿತರು. ಅನಂತರ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾದರು, ಧ್ಯಾನ ಮಗ್ನರಾದವರಂತೆ. ಅನಂತರ ಮುಖ್ಯ ವಿಷಯವನ್ನು ನೆನಪಿಗೆ ಬಂದಂತೆ ತಕ್ಷಣ ಮಾತನಾಡತೊಡಗಿದರು. ವಾಸ್ತವವಾಗಿ ಏನಾಯ್ತು ಗೊತ್ತೇ? ನಾನು ಅವರಿಂದ ಬಯಸಿದ್ದು ಸಾಲವನ್ನು. ನಾನು ಓದಿ ಚಾಕರಿಗೆ ಸೇರಿದ ಮೇಲೆ ವಾಪಸ್ ಕೊಡ್ತೀನಿ ಅಂತ ಅಜ್ಜಿ ಕೈಲಿ ಮಾತಾಡ್ತಾ ಹಾಗೆ ಹೇಳಿದ್ದೆ ಅಂತ ನೆನಪು. ಅದನ್ನ ಅಜ್ಜಿ ಹೇಗೆ ಅರ್ಥ ಮಾಡಿಕೊಂಡರೋ, ಅಜ್ಜನ ಕೈಲಿ ಹೇಳುವಾಗ ಹೇಗೆ ಹೇಳಿದರೋ ನಾ ಕಾಣೆ. ಒಟ್ಟಿನಲ್ಲಿ ಇದು ಸಾಲವೋ ದಾನವೋ ಎಂಬ ವ್ಯತ್ಯಾಸವನ್ನು ಮತ್ತೆ ನಾನು ಸ್ಪಷ್ಟವಾಗಿ ಯೋಚಿಸಲಿಲ್ಲ, ಅವರ ಕೈಯಲ್ಲಿ ಮಾತನಾಡಲಿಲ್ಲ. ನನಗೆ BSc ಆಯ್ತು ಹೇಳಿದನಲ್ಲ, ನಾನು ಯಾವತ್ತೂ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಅಲ್ಲ. ಆಮೇಲೆ B.Ed ಓದಿ ಉಪಾಧ್ಯಾಯನಾಗಬೇಕನ್ನಿಸ್ತು. ಅಜ್ಜನನ್ನು ಕೇಳಿದೆ, ಓದು, ಯೋಚನೆ ಮಾಡಬೇಡ ಅಂದ್ರು. ಓದಿದೆ. ತಕ್ಷಣ ಹೈಸ್ಕೂಲಲ್ಲಿ ಕೆಲಸ ಸಿಕ್ಕಿತು. ಅಷ್ಟರಲ್ಲಿ ರಿಸರ್ವೇಶನ್ ಎಲ್ಲ ಬಂದಿತ್ತು. ಮೊದಲ ತಿಂಗಳ ಸಂಬಳ ಬಂದ ಮೇಲೆ ತಗೊಂಡು ಬಸವಪುರಕ್ಕೆ ಬಂದೆ. ಅಷ್ಟು ಹೊತ್ತಿಗೆ ಅವರ ಕೈಲಿ ಸಲಿಗೆಯಿಂದ ಮಾತನಾಡುವಷ್ಟು ಧೈರ್ಯ ಬೆಳೆದಿತ್ತು. ಆಗ ನೀನಿರಲಿಲ್ಲ. ಹೈಸ್ಕೂಲ್ ಓದಕ್ಕೆ ಡೆಲ್ಲಿಗೆ ಹೋಗಿದ್ದೆ. ಅಜ್ಜನನ್ನ ಕೇಳಿದೆ, ಅಜ್ಜ, ಒಟ್ಟು ನೀವು ಎಷ್ಟು ಕೊಟ್ಟಿದ್ದೀರೋ ನಿಮಗೆ ಗೊತ್ತಿರಬೇಕು. ನಾನು ಹಣದ ಲೆಕ್ಕ ಇಟ್ಟಿದ್ದೀನಿ. ನಿಮ್ಮ ಪ್ರೀತಿ, ನೀವು ಕೊಟ್ಟ ರಾಗಿ ಕಾಳು ಬೇಳೆಗಳೆಲ್ಲ ಲೆಕ್ಕ ಇಡಬಾರದು. ಮೊದಲ ತಿಂಗಳ ಸಂಬಳ ತಂದಿದ್ದೀನಿ. ಈಗಲೂ ನಾನು ಮಿತವ್ಯಯದಲ್ಲೇ ಜೀವನ ಮಾಡ್ಕೊಂಡಿರೋ ಮನುಷ್ಯ. ತಿಂಗಳಿಗೆ 60-70 ಸ್ವಂತಕ್ಕೆ ಕಳೆದು ಉಳಿದದ್ದು ಪ್ರತಿ ತಿಂಗಳು ನಿಮಗೆ ಕಳಿಸ್ತೀನಿ ಅಂದೆ. ಏನಂದ್ರು ಗೊತ್ತಾ? ಅಣ್ಣಯ್ಯ, ವಾಪಸ್ ಕೊಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಬಂತಲ್ಲ, ನನಗೆ ತುಂಬಾ ಸಂತೋಷವಾಗಿದೆ. ನಾನು ಧರ್ಮ ಅಂತ ಕೊಟ್ಟೆ, ಸಾಲ ಅಂತ ಕೊಡ್ಲಿಲ್ಲ. ಅಕಸ್ಮಾತ್ ನೀನು ಕೊಟ್ಟೆ ಅಂತ ನಾನು ಈಸ್ಕೊಂಡ್ರೆ ಅದು ಧರ್ಮದ ಹಣ. ಜೋಪಾನವಾಗಿ ಇಟ್ಟದ್ದು ಇನ್ನೊಬ್ಬ ಸತ್ಪಾತ್ರನಿಗೆ ಕೊಡಬೇಕು. ಆದ್ರೆ ಈಗದ ಕಾಲ ಹೇಗೆ ಬರ್ತಿದೆ ಗೊತ್ತೇ? ಸತ್ಪಾತ್ರರು ಸಿಕ್ಕೋದೇ ಕಷ್ಟವಾಗಿದೆ. ಅಥವಾ ಹಳ್ಳಿಲಿ ಕೂತಿರೋ ನನ್ನ ಕಣ್ಣಿಗೆ ಬೀಳ್ತಿಲ್ವೋ? ನೀನು ಹೇಗೂ ವಿದ್ಯಾಗುರುವಾಗಿರೋನು. ಸತ್ಪಾತ್ರ ಹುಡುಗರಿಗೆ ನೀನೇ ದಾನ ಮಾಡು. ಬರೀ ಇಷ್ಟು ದುಡ್ಡು ಅಂತಲ್ಲ, ಸತ್ಪಾತ್ರರನ್ನ ಗುರುತಿಸಿ ದಾನ ಮಾಡೋದು ನಿನ್ನ ಜೀವನದ ವೃತವಾದ್ರೆ ನನಗೆ ಸಂತೋಷ ಎಂದರು. ನಾನು ಮತ್ತೆ ಮಾತನಾಡಲಿಲ್ಲ. ರಾತ್ರಿಯಲ್ಲಿದ್ದು ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಬಸ್ಸಿಗೆ ಹೊರಟೆ. ನನ್ನನ್ನು ಕಳಿಸೋಕೆ ಅಂತ ಅಜ್ಜ ಬಸ್ ರಸ್ತೆಗೆ ಬಂದಿದ್ರು. ಬಸ್ ಬರೋ ಹೊತ್ತು ಅಲ್ಲಿ ಬಸ್ ನಿಲ್ಲೋ ಜಾಗ ಇದೆ ನೋಡು, ಆ ದೊಡ್ಡ ಆಲದ ಮರದ ಕೆಳಗೆ ಅದೇ ಮರ ಸಾಕ್ಷಿ. ಅಲ್ಲಿ ಕಲ್ಬೆಂಚಿನ ಮೇಲೆ ಕೂತ್ಕೊಂಡು ಏನಂದ್ರು ಗೊತ್ತಾ? ಅಣ್ಣಯ್ಯ, ನೀನು ಸತ್ಪಾತ್ರ ಹುಡುಗರಿಗೆ ದಾನ ಮಾಡು, ಅದು ನಿನ್ನ ಜೀವನ ವೃತವಾಗಲಿ ಅಂದೆ ನೋಡು. ರಾತ್ರಿ ಮಲಗಿದ್ದಾಗ ಆ ಯೋಚನೆ ಕೂರ್ತಿತ್ತು. ಅದೇ ಯೋಚನೆ ಕೊರೀತಿತ್ತು. ನೀನು ದಾನ ಮಾಡಬೇಕು, ನೀನು ದಾನಿ ಆಗ್ಬೇಕು ಅಂತ ಕರಾರು ಹಾಕಿ ನಾನು ಮಾಡಿದ್ದು ದಾನವಾಗೋಲ್ಲ. ನೀನು ಏನ್ ಮಾಡ್ತೀಯೋ ಬಿಡ್ತೀಯೋ ಅದು ನಿನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ನಿನ್ನೆ ನಾನು ಹಾಗಂದದು ತಪ್ಪಾಯ್ತು, ಅದನ್ನು ಮರೆತು ಬಿಡು ಅಂತ ನನ್ನ ಕೈ ಹಿಡ್ಕೊಂಡ್ರು. ಅಜ್ಜಯ್ಯ,
ನೀವು ನನಗೆ ತಪ್ಪಾಯ್ತು ಅನ್ಬೋದಾ? ಹಾಗಂದ್ರೆ ನನಗೆ ಶ್ರೇಯಸ್ಸ ಅಂದೆ. ಶರೀರವನ್ನು ಕುಗ್ಗಿಸಿ ಬಾಗಿ ನಿಂತು, ಆ ಅರ್ಥದಲ್ಲ ನಾನಂದದ್ದು. ಇದು ನಿನ್ಗೆ ನಿಧಾನವಾಗಿ ಅರ್ಥವಾಗುತ್ತೆ ಬಿಡು ಅಂತ ನನ್ನ ಭುಜದ ಮೇಲೆ ಕೈ ಇಟ್ರು. ಅಷ್ಟರಲ್ಲಿ ಬಸ್ ಬಂತು. ನಾನು ಬರ್ತೀನಿ ಅಂತ ಬಾಗಿ ಅವರ ಕಾಲು ಮುಟ್ಟಿ ಓಡಿದೆ. ಆಮೇಲೆ ಅವರು ಏನು ಹೇಳಲಿಲ್ಲ. ಅವನ ಮುಖವನ್ನೇ ನೋಡುತ್ತಾ ಕುಳಿತರು. ಅವನು ಅವರ ಮುಖ ನೋಡುತ್ತಾ ಕುಳಿತ. ಆದರೆ ಇಬ್ಬರಿಗೂ ಕಾಣುತ್ತಿದ್ದುದು ಅಜ್ಜನ ಮುಖ. ತುಸು ಹೊತ್ತಾದ ಮೇಲೆ ಅವರು ಎದ್ದು ದೀಪ ಆರಿಸಿ ಮತ್ತೆ ಶ್ರೀರಾಮ ಶ್ರೀರಾಮ ಎಂದು ಹೇಳಿ ಮಲಗಿದರು. ಇಬ್ಬರಿಗೂ ಎಷ್ಟೋ ಹೊತ್ತು ನಿದ್ದೆ ಬರಲಿಲ್ಲ. ಆದರೆ ಯಾರು ಮಾತನಾಡಿ ತಮ್ಮ ತಮ್ಮ ಒಳಗೆ ಕಾಣಿಸಿಕೊಳ್ಳುತ್ತಿದ್ದ ನೆನಪಿನ ಚಿತ್ರಗಳನ್ನು ವಾಗಿಸಿಕೊಳ್ಳಲು ಬಯಸಲಿಲ್ಲ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.